ಜ್ಞಾನೋಕ್ತಿಗಳು 12 ಒಂದನ್ನು ತೆಗೆದು ಎಲ್ಲರೂ ಈ ವಾಕ್ಯ ಭಾಗವನ್ನು ಧ್ಯಾನಿಸೋಣ. ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ, ಪಶುಪ್ರಾಯನು ಗದರಿಕೆಯನ್ನು ದ್ವೇಷಿಸುತ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಂತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ವಾಕ್ಯದ ಮೂಲಕ ಮಾತಾಡ್ರಿ, ಕಾರ್ಯ ಮಾಡ್ರಿ, ಕೃಪೆ ತೋರಿಸ್ರಿ. ಇಬ್ಬಾಯಿ ಕತ್ತಿಯಂತೆ ಎರಡು ಕಡೆನೂ ಅದು ವಾಕ್ಯಗಳು ಮಾತಾಡೋದ್ರಿಂದ ನಾನು ಸಿದ್ಧನಾಗಿ ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರನ್ನ ಸಿದ್ಧ ಮಾಡೋದಕ್ಕೆ ಕೃಪೆ ಮಾಡ್ರಿ. ನಾನು ಪರಲೋಕ ರಾಜ್ಯಕ್ಕೆ ಸಿದ್ಧನಾಗಿ ಹೋಗೋದಕ್ಕೆ ಕೃಪೆ ಮಾಡ್ರಿ. ಏನೋ ತಪ್ಪಿದ್ರೆ ಪ್ರಾರ್ಥನೆ ಮಾಡಿ ಅದರಿಂದ ಬಿಡುಗಡೆ ಆಗಿ ಮತ್ತೆ ಇನ್ನೂ ಆತ್ಮಿಕ ಬಲದಿಂದ ಎದ್ದು ದೊಡ್ಡ ಕಾರ್ಯ ಮಾಡಿ ಲೋಕ ಯಾತ್ರೆಯನ್ನು ಮುಗಿಸೋದಕ್ಕೆ ಕೃಪೆ ಮಾಡ್ರಿ. ಕೇಳ್ತಿರೋರನ್ನ ಆತ್ಮಿಕ ಕಣ್ಗಳು ತೆರೆಯಲ್ಪಡಲಿ, ಕಿವಿಗಳು ತೆರೆಯಲ್ಪಡಲಿ. ಕಾರ್ಯ ಮಾಡ್ರಿ, ಕ್ರಿಯೆ ಮಾಡ್ರಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೇನ್. ನಾನು ಮದುವೆ ಮಾಡಿಕೊಂಡು ಸೇವೆ ಮಾಡೋದು ಬೇರೆ ಇದೆ, ಮದುವೆ ಮಾಡದೆ ಸೇವೆ ಮಾಡೋದಿದೆ. ಮದುವೆ ಮಾಡ್ಕೊಂಡಾಗ ಸೇವೆ ಮಾಡಿದ್ರು ಕೂಡ ದೊಡ್ಡವರು ಇರ್ತಾರಲ್ಲ, ಅವರು ಬಂದು ಅನುಭವ ಇರೋದರಿಂದ ಅವ್ರೇನು ಮಾಡ್ತಾ ಇದ್ದಾರೆ, ಅಷ್ಟೇನು ಸ್ಪಿರಿಚುವಲ್ ಅಲ್ಲಿ ಅವರು ಇರೋದಿಲ್ಲ. ನಾನು ರಕ್ಷಣೆ ಹೊಂದಿರೋದ್ರಿಂದ ಭಯಂಕರ ಆತ್ಮಿಕ ಅಭಿಷೇಕದಿಂದ ಪ್ರೇಯರಲ್ಲಿದ್ದೆ. ಅಭಿಷೇಕ ಇತ್ತು. ಪ್ರೇಯರ್ ಮಾಡಿದ್ರೆ ಅವರು ಪ್ರೇಯರ್ ಮಾಡಿದ್ರೆ ದೆವ್ವ ಹೋಗಲ್ಲ, ವ್ಯಾಧಿ ಹೋಗಲ್ಲ. ಸುವಾರ್ತೆ ಹೇಳಿದ್ರೆ ರಕ್ಷಣೆ ಹೊಂದುತ್ತಾ ಇಲ್ಲ, ಯಾಕಂದ್ರೆ ಅವರಿಗೆ ಅಭಿಷೇಕ ಇಲ್ಲ. ಆದರೆ ನಮ್ಮನ್ನು ಅಭಿಷೇಕ ಮಾಡಿ ಕರೆದಿದ್ದಾರೆ. ಇದಕ್ಕೆ ದೇವರು ಬಂದ್ಬಿಟ್ಟು 33 ವಯಸ್ಸಲ್ಲೇ ಅವರು ಈ ಲೋಕ ಯಾತ್ರೆಯನ್ನು ಮುಗಿಸಿದ್ರು. ಅವ್ರ ಜೊತೆಗಿರೋರೆಲ್ಲ ವಯಸ್ಸಲ್ಲಿ ದೊಡ್ಡವರೇ, ಪೇತ್ರೆಲ್ಲ ದೊಡ್ಡವರೇ. ಆದ್ರೂ ಕೂಡ ಇವ್ರು ಹೇಳ್ದಂಗೆನೆ ಕಾರಣ ಏನಂದ್ರೆ ಸ್ಪಿರಿಚುವಲ್ನೆಸ್ ಬೇರೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನು ಬರೋದಿಲ್ಲ. ಇಲ್ಲಿ ಮದುವೆ ಮಾಡೋಕ್ಕಿಂತ ಮುಂಚೆ ದೊಡ್ಡವರಿಗೆ ಪ್ರಸಂಗ ಮಾಡ್ತಿದ್ರೆ ನೀನೇನು ಹೇಳೋದು, ನಾವೇನು ಕೇಳೋದು ಅನ್ಕೊಂಡು ನಮ್ಮೆಲ್ಲ ಗೊತ್ತಿದೆ ಅಂತ ಹೇಳಿ ಅನ್ಕೊಂತಾರೆ. ಅವ್ರಿಗೆ ಏನು ಗೊತ್ತಿಲ್ಲ, ಸ್ಪಿರಿಚುವಲ್ ಅಲ್ಲಿ ಇಲ್ಲ, ಆತ್ಮಿಕದಲ್ಲಿ ಬಡವರಾಗಿದ್ದಾರೆ. ಅಷ್ಟೇನು ಆತ್ಮಿಕದಲ್ಲಿ ಶಕ್ತಿ ಇಲ್ಲ. ಅಂದ್ರೆ ಏನೋ ಸಮಸ್ಯೆ ಬಂದ್ರೆ ದೇವರ ಹತ್ರ ಹೋಗಿ ವಿಶ್ವಾಸದಿಂದ ಅದನ್ನು ಎದುರಿಸಿ ನಿಲ್ಲೋದಾಗಲಿ, ಮನುಷ್ಯರನ್ನ ಆಧಾರ ಪಡ್ಕೊಂಡು ಜೀವಿಸುವ ಅವರು ಆತ್ಮಿಕ ಬಲ. ಗೋಲಿಯತ್ ಬಂದ್ರೆ ಎಲ್ಲ ಎದುರ್ತಾ ಇದ್ರು. ರಾಜನು ಸೌಲನು ಅವನೇ ಐಟು, ಅವನಿಗೆ ಸರಿ ಸಮಾನನು, ಯುದ್ಧದಲ್ಲಿ ಅನುಭವ ಉಳ್ಳವನು ಅವನೇ ಎದುರ್ತಾ ಇದ್ದ. ಅನುಭವ ಇಲ್ಲದವನವನು ಕುಳ್ಳ ಇದ್ದಾನೆ. ಅವನು ದೇವ್ರು ನಂಬ್ಕೊಂಡು ಒಂದು ಕಲ್ಲು, ಎಲ್ಲರೂ ಎದುರ್ತಾ ಇರೋರು, ಆಯುಧ ಇಟ್ಕೊಂಡಿರೋರು, ಯುದ್ಧದಲ್ಲಿ ಅನುಭವ ಇರೋರು ಎದುರ್ತಾ ಇದ್ದಾರೆ. ಇವನು ಎದುರ್ದಂಗೆ ಹೋಗ್ತಾನೆ. ಅದಕ್ಕೆ ಕಾರಣ ಆ ರೀತಿ ಆತ್ಮ ಬಲಗಳಿಲ್ಲ ಲೋಕದಲ್ಲಿ ಬರುವ ಸಮಸ್ಯೆಗಳನ್ನ ಎದುರಿಸೋದಿಕ್ಕೆ. ಆ ಬಲ ನಮ್ಮಲ್ಲಿ ಇದ್ದು ಏನೇ ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಕಾರಣ ಏನಂದ್ರೆ ಅವರ ಆತ್ಮಿಕ ಕಣ್ಗಳು, ಅವರ ಆತ್ಮಗಳು ಸ್ಪಿರಿಚುವಲ್ಗೆ ಬಿಡುಗಡೆ ಆಗಿಲ್ಲ. ಈಗ 51 ವಯಸ್ಸಾಗಿದೆ ನನಗೆ. 50 ಮುಗೀತು ಆಗಸ್ಟಿಗೆ ಈ ವರ್ಷ. ಈಗ 51 ನಡೀತಾ ಇದೆ. ಬಟ್ ಆದರೂ ಆ ಚಿಕ್ಕವರು ಬಂದ್ಬಿಟ್ಟು ಯೌವನಸ್ಥರು 22 ವಯಸ್ಸಿಂದ ಸೇವೆ ಪ್ರಾರಂಭಿಸಿದ್ದೀವಿ. ಆದರೂ ಕೂಡ ಇಲ್ಲಿ ಕೆಳಗಡೆ ಒಂದು ವಾಕ್ಯ ಇದೆ, ಪಶುಪ್ರಾಯನು ಗದರಿಕೆಯನ್ನು ದ್ವೇಷಿಸುತ್ತಾನೆ. ಇವಾಗಿನ ಯೂತ್ಗಳು ಅವರ ಕೂದಲು ಡೆಕೋರೇಷನ್ಗಳು, ಡ್ರೆಸ್ ಡೆಕೋರೇಷನ್ಗಳು, ಅವರ ಒಂದು ಎಜುಕೇಷನ್ಗಳು, ಅವರ ಒಂದು ಔಟ್ಸೈಡಲ್ಲಿ ಅವರು ಮಾಡುವ ಒಂದು ಕಾರು, ಸ್ಕೂಟ್ರ್ ಇಟ್ಕೊಂಡು ಸಿಗರೇಟ್ ಸೇದುವುದು, ಕುಡಿಯೋದು, ಇದರಲ್ಲಿ ಮುಳುಗಿ ಇದರಿಂದ ವೇದನೆ ಬರುತ್ತೆ. ಸಿಗರೇಟ್ ಸೇದವರು ಇವಾಗೆಲ್ಲ ಇವಾಗ ಹೆಂಗೆ ದೊಡ್ಡವ್ರ ಬಗ್ಗೆ ಹೇಳಿದ್ನೋ ಆ ರೀತಿ ನನಗೆ ಅನುಭವ ಆಗಿ, ಒಬ್ರು ಸಿಗರೇಟ್ ಸೇದ್ತಾ ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿ ಉಸಿರಾಡಕ್ಕಾಗದೆ, ಆ ಪೇಯ್ನ ತಡ್ಕೊಳಕ್ಕಾಗದೆ ಬೆಂಗಳೂರು ಪಟ್ಟಣದಲ್ಲಿ ಜಯದೇವ್ ಆಸ್ಪತ್ರೆಯಲ್ಲಿ ಹೋಗಿ ಅವರು ಆಂಜಿಯೋಗ್ರಾಮ್ ಜಸ್ಟ್ ಅವರನ್ನು ಆಪರೇಷನ್ ಮಾಡಿ ಕಾಪಾಡದೇ ಇದ್ರೆ ಪ್ರಾಣ ಹೋಗ್ತಿತ್ತು. ಅದೆಲ್ಲ ಬ್ಲಾಕ್ ಆಗಿದೆ. ಅವ್ರ ಆಟ ಎಲ್ಲ ಮುಗಿದು ಆಟೋದಲ್ಲಿ ಬರ್ತಿದ್ರೆ ಅವ್ರು ಹೇಳ್ತಿ ಹೇಳಿದ್ರು, ಅಪ್ಪ ಸಿಗರೇಟ್ ಸೇದ್ಬೇಡ ಅಂತ ಹೇಳ್ತಿದ್ದಾರಂತೆ. ಅವನಿಗೆ ಕೇರ್ಲೆಸ್, ಅವನು ಯೌವನಸ್ಥ. ಕಾರಣ ಏನಂದ್ರೆ ನೀನ್ ಯಾವನ ಹೇಳಕ್ಕೆ ಅಂತ ಹೇಳ್ತಾನೆ.
ಬಟ್ ಇವರಿಗೆ ಅನುಭವ ಆಗಿದೆ, ನಿಂತರನೇ ನಾನು ಯವನದಿಂದ ಸಿಗರೆಟ್ ಸಾದಿ ಈ ತರ ಉಸಿರಾಡಕ್ಕಾಗದೆ ಈ ತರ ಆಪರೇಷನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಿ ಕೇಳ್ತಾರೆ. ಇದೇನದು ಅವನು ಸಿಗರೆಟ್ ಅನ್ಸಿದ್ದಾನೆ, ಅಯ್ಯೋ ಗೊತ್ತಿಲ್ಲದೆ ಸೇರ್ತಾ ಇದ್ದಾನೆ, ಆದ್ರೆ ನಾನು ಈ ತರನೇ ಸೇದಿ ನನಗೆ ಈ ಅವಸ್ಥೆ ಪಡ್ತಿದ್ದೀನಿ. ಅವ್ರಿಗೆ ಹೇಳಿದ್ರೆ ಬಿಟ್ರೆ ಫ್ಯೂಚರ್ ಅಲ್ಲಿ ಅವನಿಗೆ ಈ ಸಮಸ್ಯೆ ಇರೋದಿಲ್ಲ. ಇವಾಗಂತೂ ಅವನ ಶರೀರದಲ್ಲಿ ಬಲ ಇದೆ, ಶಕ್ತಿ ಇದೆ. ಆಮೇಲೆ ನೋಡಿದ್ರೆ ಅವನು ಕಷ್ಟಪಡಬೇಕಾಗುತ್ತೆ. ಅವನೇನು ಬಿತ್ತುತ್ತಾನೋ ಅದನ್ನ ಸ್ವಲ್ಪ ವರ್ಷದಲ್ಲಿ ಕೊಯ್ಬೇಕು. ಆ ಸಿಗರೆಟ್ ಇಂದ, ಡ್ರಿಂಕ್ ಇಂದ ಅವರ ಹೃದಯ ಒಳಗಡೆ ಎಲ್ಲ ಬರ್ನ್ ಆಗ್ತದೆ. ಅದು ಆಲ್ಕೋಹಾಲ್ ಸ್ವಲ್ಪ ಬರ್ನ್ ಮಾಡುತ್ತೆ. ಅದರ ಕಷ್ಟ ಇವಾಗ ಯಾರೆಲ್ಲ ಯವನಸ್ಥರುಗಳನ್ನ ನೋಡ್ತಾ ಇದ್ದೀವೋ ಅವರು 30 years ಆದ್ಮೇಲೆ ಅವರ ಜೀವನ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಇವಾಗ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾರೆ. ಅವಾಗ ಅವರು ಹೆಂಡತಿ ಮಕ್ಕಳು ಬಂದಾಗ ಮಕ್ಕಳನ್ನ ನೋಡುವ ಸ್ಥಿತಿಗಳಲ್ಲಿ ಅವ್ರನ್ನ ನೋಡಕ್ಕಾಗೋದಿಲ್ಲ. ಇವ್ರ ಕಾಯಿಲೆಗಳೆಲ್ಲ ಡ್ಯಾಮೇಜ್ ಆಗಿ ಹಣಗಳು ಆಸ್ಪತ್ರೆಗೆ ಖರ್ಚು ಮಾಡಿಕೊಂಡು ಸರಿ ಆಗೋದಿಲ್ಲ. ಅವೆಲ್ಲ ಆಗದೇ ಇದ್ದಾಗ ಅವಾಗ ನೆನೆಸ್ತಾರೆ. ಬಟ್ ಇವಾಗ ಇಲ್ಲಿದೆ ಸ್ಪಷ್ಟವಾಗಿ, ಪಶುಪ್ರಾಯನು ಗದರಿಕೆಯನ್ನು ದ್ವೇಷಿಸ್ತಾನೆ. ಯೇಸುಸ್ವಾಮಿ ಬರಕಿನ ಮುಂಚೆ ಒಂದು 4000 ವರ್ಷದ ಮುಂಚೆನೆ ಹೇಳಿದ್ದಾರೆ. ಇದು ಕಡೆ ಕಾಲದಲ್ಲಿ ಭಯಂಕರವಾಗಿದೆ. ಮೇಲಿದೆ ನೋಡ್ರಿ, ತಿಳುವಳಿಕೆಯನ್ನು ಪ್ರೀತಿಸುವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ. ಅಂದ್ರೆ ಜ್ಞಾನ ಬೇಕು ನನಗೆ ಅಂತ ಹೇಳಿದ್ರೆ ಬೇರೆಯವರ ಗದರಿಕೆ, ಬೇರೆಯವರು ಹೊಡೆಯೋದು ಬೈಯೋದನ್ನ ಇಷ್ಟಪಡ್ತಾನಂತೆ. ಅದು ನಮ್ಮ ಕಾಲದಲ್ಲಿ ಒಂದು 25 ವರ್ಷ ಮುಂಚೆ ಇತ್ತು. 2000 years ಬಿಫೋರ್ ಬಂದು ಟೀಚರ್ಗಳು ಹೊಡಿತಾ ಇದ್ರು, ತಂದೆ ತಾಯಿಗಳು ಹೊಡಿತಾ ಇದ್ರು. ಈಗ ತಂದೆ ತಾಯಿಗಳು ಹೊಡೆದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸಲ್ಲಿ ಹೊಸ ಕೇಸ್ ಆಗಿದೆ. ಏನಂತ ಹೇಳಿದ್ರೆ ತಂದೆ ಹೊಡೆದ್ರೆ ಮಕ್ಕಳು ಹೋಗಿ ಕೇಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಅವ್ರು ಏನಕ್ಕೆ ಹೊಡಿತಾರೆ? ಇವಾಗ ಹೇಳಿದ ಹಾಗೆ ಫ್ಯೂಚರಲ್ಲಿ ನಿಮ್ಮ ಜೀವನ ಹಾಳಾಗೋಗುತ್ತೆ. ಬದಲಾಗ್ರಿ, ಅದನ್ನ ಇಷ್ಟಪಡಬೇಕು. ನಾವು ಹೊಸದಾಗಿ 98ರಲ್ಲಿ ಒಂದು ಪ್ರಸಂಗ ಮಾಡಿದ್ದೀನಿ. ಆ ಪ್ರಸಂಗ ನಾನು ನಿಮಗೆ ಮಾಡ್ತೀನಿ ನೋಡ್ರಿ. ಯಾರಾದರೂ ಒಬ್ರು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರಂದ್ರೆ ಅವರು ನಿಮ್ಮನ್ನ ಬೈತಾರೆ. ಒಂದು ಉದಾಹರಣೆನೂ ಹೇಳ್ತೀನಿ ನೋಡ್ರಿ. ಬೈತಾರೆ ನಿಮ್ಮನ್ನ, ಅವರೇ ನಿನ್ನನ್ನ ಪ್ರೀತಿ ಮಾಡೋರು. ಹೆಂಗಂತ ಹೇಳಿದ್ರೆ, ಒಬ್ಬ ಡ್ರಿಂಕ್ ಮಾಡ್ತಾ ಇದ್ದಾನೆ, ಫ್ರೆಂಡ್ ಡ್ರಿಂಕ್ ಮಾಡ್ತಾ ಇದ್ದಾನೆ. ಅವನ ಹತ್ರ ಹೋಗ್ಬಿಟ್ಟು, ನಿಜವಾದ ಫ್ರೆಂಡ್ ಆದ್ರೆ ಅವನ ಹತ್ರ ಹೋಗ್ಬಿಟ್ಟು, ನೋಡು ನೀನು ಈ ತರ ಮಾಡ್ತಿರೋದು ತಪ್ಪು, ಈ ಹಣ ಎಲ್ಲ ಆಸ್ಪತ್ರೆಗೆ ಹೋಗುತ್ತೆ, ಕುಡುಕಿಗೆ ಬ್ರಾಂದಿ ಶಾಪಿಗೆ ಹೋಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ನಿನಗೆ ಕಾಯಿಲೆ ಬರುತ್ತೆ, ಆಸ್ಪತ್ರೆಗೆ ಹೋಗುತ್ತೆ, ಈ ದುಡ್ಡಿಂದ ಕುಟುಂಬದಲ್ಲಿ ಸಮಾಧಾನ ಇರಲ್ಲ. ಈ ಒಂದು ದುಡ್ಡು ನೀನು ಕುಟುಂಬಕ್ಕೆ ಹೋದ್ರೆ ರೇಷನ್ ಬರುತ್ತೆ, ಮಕ್ಕಳನ್ನ ಓದ್ಸಕ್ಕಾಗತ್ತೆ, ದರಿದ್ರತೆ ಬರುತ್ತೆ, ನಿನಗೆ ಮಂದ ಬುದ್ಧಿ ಬರುತ್ತೆ, ಇದೀಗ ಅಡಿಕ್ಟ್ ಆಗ್ಬಿಡ್ತೀಯ, ಆಮೇಲೆ ನಿನಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಜವಾಬ್ದಾರಿ ಇರೋದಿಲ್ಲ, ಇದೊಂದು ಸೈತಾನ್ ತರ ಅಟ್ಯಾಕ್ ಆಗ್ಬಿಡುತ್ತೆ, ದುರಾತ್ಮ ಬಂದು ಸೇರ್ಕೊಂಡಿರುತ್ತೆ, ಆಮೇಲೆ ಬಿಡಕ್ ಆಗೋದಿಲ್ಲ, ಇದರಿಂದ ಹೆಂಡ್ತಿ ಪ್ರೀತಿ ಮಾಡಕ್ ಆಗೋದಿಲ್ಲ, ಕುಟುಂಬ ಸಂಸಾರಗಳು ಒಡೆದಾಗುತ್ತೆ, ಮಕ್ಕಳು ದೇಶಿಸ್ತಾರೆ. ಒಂದು ಯವನಸ್ಥನ ನಾನು ಕೇಳಿದೆ, ಯಾಕಪ್ಪ ಎಲ್ಲರೂ ಕುಡಿತಾರೆ, ಯಾಕೆ ನೀನು ಕುಡ್ದಿಲ್ಲ ಅಂತ ಕೇಳಿದ್ರೆ ಅವನು ಒಂದೇ ಉತ್ತರ ಹೇಳ್ದ, ನಮ್ಮ ತಂದೆ ಕುಡಿದು ನಮ್ಮನ್ನ ಪ್ರೀತಿ ಮಾಡಿಲ್ಲ, ನಮ್ಮನ್ನ ಹೊಡೆದು ಬಡ್ದು ಸಮಾಧಾನನೇ ಇಲ್ಲ, ಅವ್ರು ಬೇಗ ಸತ್ತೋದ್ರು, ನಮ್ಮ ತಾಯಿನೇ ನಮ್ಮನ್ನ ಬದುಕಿಸಿದ್ರು, ಅದರಿಂದ ನಾನು ಕುಡಿಯೋದಿಲ್ಲ. ಇಲ್ಲಿ ಬೈಬಲ್ ಅಲ್ಲಿ ದೇವರು ಮೊದಲೇ ಹೇಳ್ತಾರೆ, ಇರೋದು ಎರಡೇ ಮಾರ್ಗ, ಪಾಪದ ಮಾರ್ಗ ನರಕ, ಸೈತಾನನ ಮಾರ್ಗ, ಪರಿಶುದ್ಧ ಮಾರ್ಗ ಪರಲೋಕ ರಾಜ್ಯ. ಚರ್ಚಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸೋದು. ಲೋಕಕ್ಕೆ ಹೋದ್ರೆ ಅವರು ಅಧಿಕ ಪಾಪ ಹೆಚ್ಚಾಗಿರೋದ್ರಿಂದ ಅವರು 6-7 ದಿನಕ್ಕೆ ವಾಕ್ಯ ಅವರಿಗೆ ಹೃದಯದಲ್ಲಿ ಕ್ರಿಯೆ ಮಾಡಬೇಕು. ಆದರೆ ಬೈಬಲ್ ಅಲ್ಲಿ ಏನೇನೆಲ್ಲ ಹೇಳಿದಾರೋ ಮಾಡಬೇಡ್ರಿ ಅಂತ ಕಡೆ ಕಾಲದಲ್ಲಿ ಅದು ಟಾಪ್ ಮೋಸ್ಟ್ ಅಲ್ಲಿ ಇದೆ. ಒಳ್ಳೇದೆಲ್ಲ ಕೆಟ್ಟದಾಗಿ ಮಾರ್ಪಟ್ಟಿದೆ. ಒಂದು Yesaya 59ರಲ್ಲಿ ನಾನು ಓದಿದೆ, ಬಟ್ ಅದು ಸಿಗುತ್ತಾ ನೋಡೋಣ. ಅದರಲ್ಲಿ ಸತ್ಯ ಬಂದು ರೋಡಿಗೆ ಬಿದ್ದಿದೆ, ಅದು ಬಂದ್ಬಿಟ್ಟು ಪಾಪಗಳು ಮಾತ್ರನೇ ಸಿಕ್ಕಿದೆ. ನೋಡೋಣ, ಓದ್ತೀನಿ. ಅವಾಗಲೂ ಓದಿದ್ದು ಇದೇ ವಾಕ್ಯ ನಾನು ನೋಡ್ತೀನಿ. Yesaya 59:16 ಇದೆ, ನೋಡೋಣ. ಯೆಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು,
ಇವರು ಮಾಡ್ತಿರೋ ತಪ್ಪುಗಳನ್ನ ನೋಡಿ ಇದೆಲ್ಲ ಕರೆಕ್ಟ್ ಇಲ್ವಲ್ಲ, ದೇವರು ಹೃದಯವನ್ನು ನೋಡ್ಬಿಟ್ಟು ಇದೆಲ್ಲ ಕರೆಕ್ಟ್ ಇಲ್ವಲ್ಲ ಅಂತ ಉತ್ತರವಾದ ಯಾವ ಪುರುಷನು ಇಲ್ಲವೆಂದು ಕಂಡು ಸ್ವಸ್ಥನಾದನು. ಆಗ ಆತನ ಸ್ವಸ್ಥನು ಆತನ ರಕ್ಷಣೆ ಸಾಧನವಾಯಿತು, ಆತನ ಧರ್ಮವೇ ಆತನ ಆಧಾರವಾಯಿತು. ಧರ್ಮವನ್ನು ಇದಲ್ಲ, ಈ ವಾಕ್ಯವಲ್ಲ, ಇದರಲ್ಲಿ ಏನಿದೆ ಅಂದ್ರೆ ಸತ್ಯ ಬಂದ್ಬಿಟ್ಟು ರೋಡಲ್ಲಿ ಬಿದ್ದಿದೆ, ಅದನ್ನ ಬಿಟ್ಟು ಪಾಪ ಮಾತ್ರನೇ ತಲೆ ಎತ್ತಿ ಆಡ್ತಾ ಇದೆ. ಸತ್ಯ ಬೋಧಿಸೋರು ಪ್ರೀತಿ ಮಾಡೋರು ಇಲ್ಲ, ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಒಂದು ವಾಕ್ಯ ಮಾತ್ರ ಸೂಟ್ ಆಗುತ್ತೆ, ನ್ಯಾಯವಿಲ್ಲವೆಂದು ವ್ಯಸನಗೊಂಡನು. ತಪ್ಪು ಮಾಡ್ತಿದ್ದೀರಲ್ಲ, ಇದೆಲ್ಲ ಕರೆಕ್ಟ್ ಇಲ್ಲ ಅಂತ ಹೇಳಿ ದೇವ್ರು ವ್ಯಸನಗೊಂಡ್ರು ಅಂತಿದೆ. ಆಮೇಲೆ ನೀವು ಬೈಬಲ್ ತೆಗೆದು ನೋಡ್ಕೊಳ್ರಿ. ಸತ್ಯ ಬಂದ್ಬಿಟ್ಟು ಬೀದಿಯಲ್ಲಿ ಬಿದ್ದಿದೆ, ರೋಡಲ್ಲಿದೆ, ಅದು ಆಚರಿಸ್ಬೇಕಾಗಿರೋದು ಇಲ್ಲ ಅಂತ. ನಾವು ಪ್ರಾರಂಭದಲ್ಲೇ ಸೇವೆಗೆ ಬಂದ್ಬಿಟ್ಟಿವಿ. 22 ಅಲ್ಲೇ ಸೇವೆಗೆ ಬಂದ್ವಿ. 22 ವರ್ಷದಲ್ಲೇ ಮದುವೆ ಆಗಿದ್ದು 32ರಲ್ಲಿ 10 ವರ್ಷ ಸೇವೆ ಮಾಡಿದ್ವಿ. ಮತ್ತೆ ಕಂಟಿನ್ಯೂಸ್ ಆಗಿ ಸೇವೆಯಲ್ಲಿ ಇದ್ದೀವಿ. 50 ವರ್ಷ ಅಂತ ಹೇಳಿದ್ರು 38 ವರ್ಷ ಸೇವೆಯಲ್ಲಿ ಇದ್ದೀವಿ. 50 ವರ್ಷದಲ್ಲಿ ಈ ಸೇವೆಯಲ್ಲಿ ಬರ್ತಿರೋದ್ರಿಂದ ಆಗಲೂ ಈಗಲೂ ಡಿಫ್ರೆನ್ಸ್ ನೋಡಿದಾಗ ಈ ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಬೈಬಲ್ ಓದಕ್ಕೆ ಬರದೇ ಇರೋದಕ್ಕೋಸ್ಕರ, ಸತ್ಯವನ್ನು ತಿಳ್ಕೊಂಡು ಆತ್ಮೀಯದಲ್ಲಿ ಬೆಳೆದು ಪರಲೋಕ ರಾಜ್ಯ ಬರೋದಕ್ಕೋಸ್ಕರ ಎಜುಕೇಶನ್ ಬಿಟ್ಟರೆ, ಅವರು ಲೋಕದಲ್ಲಿ ಟೆಕ್ನಾಲಜಿಗೆ ಎಜುಕೇಶನ್ ಮುಖ್ಯ ಅಂತ ಹೇಳಿ ಅವ್ರು ಎಷ್ಟೇ ಸೈಂಟಿಸ್ಟ್ ಆದರೂ, ಎಷ್ಟೇ ಡಾಕ್ಟರ್ ಆದರೂ, ಎಷ್ಟೇ ದೊಡ್ಡ ಬಂಗ್ಲೆ ಕಟ್ಟಿದ್ರು, ಅವ್ರು ಎಷ್ಟೇ ದೊಡ್ಡ ಲೋಕದಲ್ಲಿ ಫೇಮಸ್ ವ್ಯಕ್ತಿಯಾಗಿ ಎಲ್ಲ ಓದಿ ಎಲ್ಲ ತಿಳ್ಕೊಂಡ್ರು ಈ ಪರಿಶುದ್ಧ ಗ್ರಂಥ ಇಲ್ಲದೆ ಪರಲೋಕ ರಾಜ್ಯಕ್ಕೆ ಬರೋಕ್ಕಾಗಲ್ಲ. ಇದು ಇಲ್ಲದೆ ಸಮಾಧಾನ ಇಲ್ಲ, ಇದು ಇಲ್ಲದೆ ಕುಟುಂಬ ಹೆಂಗೆ ಬಾಳೋದಂತ ತೋರಿಸೋದು, ಬೇರೆ ಯಾವ ಪುಸ್ತಕನೂ ಕುಟುಂಬ ಹೆಂಗೆ ನಡಿಬೇಕಂತ ತೋರಿಸ್ಕೊಡೋದಿಲ್ಲ. ಸೈಂಟಿಸ್ಟ್ ಇಂಜಿನಿಯರ್ಗಳಿಗೂ ಸಮಾಧಾನ ಕೊಡೋ ಸೈಂಟಿಸ್ಟ್ಗಳು ಇಲ್ಲ, ಯಾರು ಕೂಡ ನಡೆಸೋರು ಇಲ್ಲ. ಇಲ್ಲೇನಿದೆ, ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ. ಜ್ಞಾನ ಬೇಕಂತ ಹೇಳಿದ್ರೆ ಒಬ್ಬನ ಪಕ್ಕದಲ್ಲಿರೋ ಕ್ಲೋಸ್ ಫ್ರೆಂಡ್ ಬಂದ್ಬಿಟ್ಟು ನೀನು ಮಾಡ್ತಿರೋದು ತಪ್ಪು ಅಂತ ಹೇಳಿದಾಗ ಅವ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ. ಯಾಕಂದ್ರೆ ಆ ತಪ್ಪಿಂದ ಅವ್ನ ಕುಟುಂಬ ಅಳಿದೋಗುತ್ತೆ, ಅವ್ನು ನರಕಕ್ಕೆ ಹೋಗ್ತಾನೆ, ಅವನ ಕುಟುಂಬ ಅಳ್ದ. ಅದೇ ಪ್ರೀತಿ. ಯಾರೋ ಒಬ್ಬ ಪ್ರೀತಿ ಸರಿಯಪ್ಪ ನನಗೂ ಕೂಡ ಅಂತ ಹೇಳಿ ಅವನ ದುಡ್ಡನ್ನೆಲ್ಲ ತೆಗೆದು ಕುಡಿಯೋವನು. ಎರಡನೇದು, ಅವನು ದುಡ್ಡು ತೆಗೆದು ಕುಡಿದೇ ಹೋದ್ರೆ, ಅವ್ನು ಕುಡಿದ್ರೆ ಹಾಳಾಗಿ ಹೋಗ್ಲಿ, ನಮಗೇನಕ್ಕಂತ ಸುಮ್ಮನೆ ಇರೋನು ಪಾಪಿನೇ. ಈ ಕ್ರೈಸ್ತರುಗಳು ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ರೋಗ ಹಚ್ಕೊಂಡ್ಬಿಟ್ಟೈತೆ. ಏನಂದ್ರೆ ಮತ ಬದಲಾಯಿಸ್ತಾರೆ. ಆ ಮತ ಅನ್ನೋದೇ ಇಲ್ಲ, ಪಾಪ ಅನ್ನೋದನ್ನ ಮತ ಅಂತ ಹೇಳ್ತಾ ಇದ್ದಾರೆ ಇವರು. ಪ್ರತಿಯೊಬ್ಬರು ಪಾಪದಲ್ಲಿ ಇರ್ತಾರೆ. ಆ ಮಾತಾಡೋರು ಕೂಡ ಪಾಪದಲ್ಲಿ ಇದ್ದವರೇ. ಒಂದು ದಿನ ಪಾಪ ಬಿಟ್ಟು ಬಂದ ಮೇಲೆ ಆ ಪಾಪದಿಂದ ವೇದನೆ ಸಿಗುತ್ತೆ, ಅದು ದೇವರಿಂದ ದೂರ ಮಾಡುತ್ತೆ, ಅವಮಾನ ಕೊಡುತ್ತೆ. ಪಾಪ ಬಂದ್ಬಿಟ್ಟು ಪ್ರಾರಂಭದಲ್ಲಿ ರುಚಿಯಾಗಿದ್ರು, ಅದು ಒಂದು ಕಾಲದಲ್ಲಿ ಅದು ನಮ್ಮನ್ನ ಬೇರೆ ಸಮೇತ ಆತ್ಮಹತ್ಯೆ ಕರ್ಕೊಂಡು ಹೋಗುತ್ತೆ. ಅದು ಸಂತೋಷ ಕೊಡೋದಿಲ್ಲ, ನೆಮ್ಮದಿ ಕೊಡೋದಿಲ್ಲ, ಅದರಿಂದ ನಷ್ಟ ಉಂಟಾಗುತ್ತೆ. ಒಂದು ಹೆಣ್ಣು ಮಗು ಒಂದು ಯೇಸು ನಂಬಿರೋನು ನೋಡಿದ್ರೆ ಆ ಹುಡುಗಿ ಹೇಗಾದ್ರೂ ಮಾಡಿ ರಕ್ಷಣೆ ಹೊಂದಿ ಪರಿಶುದ್ಧವಾಗಿ ಬಾಳ್ಬೇಕು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಯೋಚನೆ ಬರುತ್ತೆ, ಆಟೋಮೆಟಿಕ್ ಆಗಿ ಬದಲಾಗುತ್ತೆ. ಅದೇ ಯೇಸು ಸ್ವಾಮಿ ಇಲ್ದವನು ಅದೇ ಹೆಣ್ಣು ಮಗು ಸಿಕ್ಕರೆ ಹೇಗಾದ್ರೂ ಅನುಭವಿಸಿ ಅವನ್ನ ಬಿಟ್ಟು ಬಿಡ್ಬೇಕಂತ ಯೋಚನೆ ಬರುತ್ತೆ. ಅದೇ ಸೈತಾನ ಸ್ವಭಾವ. ಈ ಸ್ವಭಾವಗಳು ಬದಲಾಗಬೇಕು, ದೇವರ ಯೋಚನೆಗಳು ಬರಬೇಕು. ಅದೇ ಪಾಪ ಬಿಟ್ಟು ದೇವರ ಸ್ವಭಾವದಲ್ಲಿ ಬರ್ರಿ ಅಂದ್ರೆ ಅವರು ಮತ ಬದಲಾಯಿಸ್ತಾರೆ ಅಂತಾರೆ. ಮತ ಅನ್ನೋದು ಇಡೀ ಪಾಪದಲ್ಲಿ ದೊಡ್ಡ ಪಾಪ, ಅದು ಕೊಲೆಗಿನ ದೊಡ್ಡ ಪಾಪ ಅದು. ಯಾಕಂದ್ರೆ ಮನುಷ್ಯರು, ದೇವರು ಬಂದು ಮತವನ್ನು ಸೃಷ್ಟಿ ಮಾಡೋದಿಕ್ಕೆ ಬಂದಿಲ್ಲ. ಒಂದು ಸಮಯ ಮತ ಸೃಷ್ಟಿ ಮಾಡಿದ್ರೆ ಅವ್ರು ದೇವರೇ ಅಲ್ಲ. ಒಂದು ದೇವರು ಒಂದು ಮತಗಳನ್ನ ಮಾಡಿ ಜನಗಳು ಹೊಡೆದಾಡಬೇಕು ಅಂತ ಮಾಡಿರೋರು ದೇವರು ಆಗೋದಿಕ್ಕೆ ಸಾಧ್ಯವಿಲ್ಲ. ಅವರು ಬಂದು ಪ್ರೀತಿ ಉಳ್ಳವರು, ಪರಿಶುದ್ಧವಂತವರು, ಸಮಾಧಾನ ಉಳ್ಳವರು. ಇಷ್ಟು ದೊಡ್ಡ ಸೃಷ್ಟಿಕರ್ತನು ಸೃಷ್ಟಿ ಮಾಡಿರೋರಿಗೆ ಗೊತ್ತಿರೋದಿಲ್ಲ. ತಿಳುವಳಿಕೆಯನ್ನು, ಜ್ಞಾನ ಬೇಕಂತ ಹೇಳಿದ್ರೆ ಅವನಿಗೆ ಶಿಕ್ಷೆಯನ್ನು, ಯಾರ ಹತ್ರ ಆದ್ರೂ ಹೋಗಿ ಪ್ರೀತಿಸುವವನು ಶಿಕ್ಷೆಯನ್ನು ಪ್ರೀತಿಸಬೇಕು.
ನಾವು ಹೋಗ್ಬಿಟ್ಟು ನಾನು ಏನೋ ತಪ್ಪು ಮಾಡಿದ್ರೆ ನನಗೆ ಹೇಳು, ತಿದ್ಕೊತೀನಿ ಅಂತ ಕೇಳ್ತಾ ಇದ್ವಿ 98 ಹೊಸದಾಗಿ ನಂಬಿದಾಗ. ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಹೇಳಿ, ಜೊತೆಗಿರೋರು ಅವ್ರೇನು ರಕ್ಷಣೆ ಹೊಂದಿರಲ್ಲ. ಆದರೆ ಇವಾಗಿರೋ ಜನ್ರೇಷನ್ ಬಹಳ ಜನಗಳು ಇವಾಗ ಸೇವೆ ಹತ್ರ ಗಂಡ ಹೆಂಡತಿಗಳೆಲ್ಲ ಕೌನ್ಸಿಲಿಂಗ್ಗೆ ಬರ್ತಾರೆ. ಮದುವೆ ಆದಾಗ ಒಂದು ಗಂಡ ಹೇಳ್ತಿದ್ದಾನೆ, ನಾನು ಮದುವೆ ಆದಾಗ ದೇವರಲ್ಲಿ ಚೆನ್ನಾಗಿದ್ದೆ, ಒಳ್ಳೆ ರೀತಿ ಸೇವೆ ಮಾಡಿದೆ. ಹೆಂಡತಿ ಬಂದಿದ್ದ ತಕ್ಷಣ ಏನ್ ಮಾತಾಡಿದ್ರು ಆಪೋಸಿಟ್ ಮಾತಾಡ್ತಾಳೆ, ಆರ್ಗ್ಯುಮೆಂಟ್ ಮಾಡ್ತಾಳೆ. ದೇವ್ರು ಹೇಳಿದ್ದಾರೆ ಗಂಡನಿಗೆ ವಿಧೇಯರಾಗು ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಬಂದಾಗ ಒಂದು ಮಾತಾಡಿದ್ರೆ 2-3 ಮಾತು ಮಾತಾಡ್ತಾರೆ. ಅಂದ್ರೆ ಅವ್ರ ರಕ್ಷಣೆ ಹೊಂದಿಲ್ಲ. ರಿಲಿಜಿಯಸ್ ಕ್ರಿಶ್ಚಿಯನ್ ಮದುವೆ ಮಾಡಕ್ ಮುಂಚೆ ನೋಡ್ರಿ, ಪ್ರಾರ್ಥನೆ ಮಾಡಿ. ನನಗೆ ದೇವ್ರನ್ನ ನಂಬುದವರು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಟ್ರೈ ಮಾಡ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ, ನಿಮಗೆ ಅದು ಸಕ್ಸಸ್ ಆಗುತ್ತೆ. ಚಂಚಲ ಮನಸ್ಸು ಅನ್ನೋದು ನನಗೆ ಶುದ್ಧವಾಗಿ ದ್ವೇಷಿಸಿದೆ ಅದನ್ನ. ಯಾಕಂದ್ರೆ ನಾನು ದೇವ್ರ ನಂಬಕ್ ಮುಂಚೆ ಇದು ಯೋಚನೆ ಮಾಡೋದು ಕರೆಕ್ಟಾ, ಇದು ಮಾಡೋದು ತಪ್ಪ, ಮಾತಾಡೋದು ಕರೆಕ್ಟಾ ತಪ್ಪ ಗೊತ್ತಿಲ್ದಂಗೆ ಮಾಡೋದು, ಮತ್ತೆ ವೇದನೆ ಪಡೋದು. ಅಯ್ಯೋ ಹಿಂಗ್ ಮಾಡ್ಬಿಟ್ವಲ್ಲ, ಮಾಡದೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, ಏನೋ ಆಸೆಯಿಂದ ಮಾಡ್ತೀವಿ. ಅವ್ರು ಬಂದು ತಂದೆ ತಾಯಿಗೆ ಹೇಳ್ತಾರೆ, ಅವ್ರು ಹೊಡಿತಾರೆ. ಅದು ಮುಂಚೆನೆ ನಮಗೆ ಕೆಟ್ಟದ್ದು ಒಳ್ಳೇದಂತ ಗೊತ್ತಾದ್ರೆ ಆ ಮಾರ್ಗದಲ್ಲಿ ನಡೆದು ಬಿಡ್ಬೋದಲ್ಲ. ಅವಾಗ ಚಂಚಲ ಮನಸ್ಸು ಇರೋದಿಲ್ಲಲ್ಲ. ನಾನು ಸೇವೆ ಮಾಡ್ತಾ ಇದ್ದೀನಿ, ಸೇವೆಯಲ್ಲಿ 2 ಇದೆ, ಒಂದು ಮಾತ್ರ ಗೊತ್ತು, ಇನ್ನೊಂದು ಗೊತ್ತೇ ಇಲ್ಲ. ಚಂಚಲ ಮನಸ್ಸು ನೋಡ್ರಿ. ಏನಂದ್ರೆ ಏಸಾಮಿ ನಂಬುದೇವರು ದೇವ್ರ ಕಡೆಗೆ ಬರಬೇಕು, ಅದು ಮಾತ್ರ ಗೊತ್ತು, ಮಾಡಿದ್ವಿ. ಏಸಾಮಿ ನಂಬಿ ಚರ್ಚಿಗೆ ಬರೋರ್ನ ಇನ್ನೂ ದೇವರಾಗಿ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವ್ರ ಬರುವಿಕೆಗೆ ಸಿದ್ಧ ಮಾಡಬೇಕು, ತಾನು ಸಿದ್ಧ ಮಾಡಬೇಕು. ಅದಕ್ಕೋಸ್ಕರ ಸಭೆ ಏರ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನಗಳು ಗೊತ್ತಿರಲಿಲ್ಲ. ಇವಾಗ ಚರ್ಚಿ ಏನಕ್ಕೆ ನಡೆಸಬೇಕು, ಏನಕ್ಕೆ ಚರ್ಚಿಗೆ ಬರ್ತಾ ಇದ್ದಾರೆ ಅಂತ ಪಾಸ್ಟರ್ಗಳಿಗೆ ಎಷ್ಟೋ ಪಾಸ್ಟರ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ದೇವ್ರು ನಂಬ್ಕೊಂಡಿದ್ದಾರೆ, 30 ವರ್ಷ ಸೇವೆ ಮಾಡ್ತಾರೆ. ಅವ್ರಿಗೆ ಬಂದಾಗ ಏನೋ ಒಂದು ಹೊಡೆಯೋದು, ಅದು ಡೈಲಿ ರೊಟೀನ್ ಆಗ್ಬೇಕು, ಬಿಸ್ನೆಸ್ ತರ ಆಗ್ಬಿಟ್ಟಿದೆ. ಏನೋ ನಮ್ದು ವೃತ್ತಿ ಅದು. ಅವ್ರು ಬಂದಿರೋರು ಚರ್ಚ್ ಬಿಟ್ಟು ಹೋಗ್ಬಾರ್ದು, ಅವನ್ನ ಸಂತೋಷ ಪಡಿಸ್ಬೇಕು. ಯೌವನಸ್ಥರಿಗೆ ಬೇಕಾಗಿರುವ ಈ ಎಂಟರ್ಟೈನ್ಮೆಂಟ್ ಕೊಟ್ರೆ ಅವ್ರ ಸಭೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅವ್ರನ್ನ ತಯಾರು ಮಾಡಿ ಹೊರಗಡೆ ಹೋಗಿ ಟ್ರ್ಯಾಕ್ಸ್ ಕೊಡೋದು, ಸುವಾರ್ತೆ ಹೇಳೋದು, ಸಾಕ್ಷಿಯಾಗಿರೋದು, ತಂದೆ ತಾಯಿ ಪ್ರೀತಿಸೋದು, ಒಂದು ಸಮಾಧಾನದಲ್ಲಿ ಇರೋದು, ಬರುವಿಕೆಗೆ ನಾನು ಇವಾಗ ರೆಡಿ ಇದ್ದೀನಿ ಅಂತ ಹೇಳೋದು, ಪಾಪವನ್ನು ಜಯಿಸೋದು. ಈ ಕಾಲದಲ್ಲಿ ಶರೀರದ ಅಲಂಕಾರಕ್ಕಿಂತ ಆತ್ಮ ಅಲಂಕಾರಕ್ಕೆ ಪ್ರಾಮುಖ್ಯತೆ ಕೊಡೋದು. ಅವರೇ ಕೋಟ್ ಸೂಟ್ ಹಾಕಂತಾರೆ. ಅರ್ಥ ಆಗ್ತತ್ತ ಮೆಸೇಜು? ಚಂಚಲ ಮನಸ್ಸು ಅನ್ನೋದು ನನಗಿಷ್ಟ ಇಲ್ಲ. ಆದ್ರೆ ಎಷ್ಟೋ ಜನ ದೇವ್ರು ನಂಬಿಕೊಂಡು ಚಂಚಲ ಮನಸ್ಸಿನಲ್ಲಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇಲ್ಲ, ಬೆಳವಣಿಗೆ ಇಲ್ಲ. ಒಂದು ಮಾತು ಹೇಳ್ಬಿಟ್ರೆ ಸಾಕು, ಈಗೋ ಪ್ರಾಬ್ಲಮ್ ಟಾಪ್ ಮೋಸ್ಟ್ ಅಲ್ಲಿದೆ. ನಾವು 1998 ಒಬ್ರು ನೋಡಿದ್ರೆ ಒಬ್ಬರಿಗೆ ದ್ವೇಷಿಸ್ತಾರ ಅನ್ನೋದು ಗೊತ್ತೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಆ CSI ಅಂತ ಇದ್ವು, ಅಷ್ಟು ಸ್ಪಿರಿಚುವಲ್ ಇಲ್ಲದೆ ಹೋದ್ರು 1-2 ಸ್ವಭಾವಗಳು ಬ್ಲಡ್ ಅಲ್ಲಿ ಆ ಸ್ವಭಾವ ಬೆಳೆದಿದೆ. ಇನ್ನೊಬ್ರು ಕೆಟ್ಟೋಗ್ಬಿಡ್ಬೇಕಂತ ಸ್ವಭಾವನೇ ಇಲ್ಲ. ಅದು ಬೇರೆಯವ್ರ ಹತ್ರ ಇದೆ ಅಂತನೂ ಗೊತ್ತಿಲ್ಲ. ದೇವ್ರ ನಂಬ್ಕೊಂಡ ಮೇಲೆ ಸ್ವಲ್ಪ ವರ್ಷಗಳಾದ ಮೇಲೆ ನಾವು ದೇವ್ರ ನಂಬ್ಕೊಂಡ ಮೇಲೆ ಇತರರು ಚೆನ್ನಾಗಿರ್ಬೇಕಂತ ಹೇಳಿ ಪ್ರೀತಿ ಮಾಡಿ, ಅವ್ರು ನಮ್ಮನ್ನು ದ್ವೇಷಿಸಿದ್ರು ಅವ್ರನ್ನಗೋಸ್ಕರ ಪ್ರೇಯರ್ ಮಾಡಿ ನರ್ಕಕ್ಕೆ ಹೋಗ್ಬಾರ್ದಂತ ಸ್ವಭಾವ ಬರುತ್ತೆ ನೋಡ್ರಿ. ನಿನ್ನಂತೆ ಇತರನ್ನ ಪ್ರೀತಿಸಿರಿ ಅಂತ. ಆದರೆ ಇವಾಗ ಕುಟುಂಬದಲ್ಲೇ ಗಂಡನಿಗೆ ವಿಧೇಯರಿಲ್ಲ, ಮಕ್ಕಳು ತಂದೆ ತಾಯಿ ಮಾತು ಕೇಳೋದಿಲ್ಲ. ಇವೆಲ್ಲ ಕಾರಣ ಏನಂದ್ರೆ ಅಧಿಕವಾಗಿ ಯೂಟ್ಯೂಬ್ಗಳಲ್ಲಿ, ವ್ಯಾಟ್ಸಪ್ಗಳಲ್ಲಿ, ಅದರಲ್ಲಿ ಸಮಯಗಳು ಬಹಳ ಕಳೀತಾರೆ. ದೇವ್ರ ಹತ್ರ ಕಲಿಯೋದಕ್ಕಿಂತ ಅದರಲ್ಲಿ ಬಹಳ ಕಳೀತಾರೆ. ಇಲ್ಲೆಲ್ಲಿದೆ ಇದು? ಯೇಸು ಬರಕ್ ಮುಂಚೆ ಜ್ಞಾನೋಕ್ತಿಯಲ್ಲಿರುವ ವಾಕ್ಯ ಇಲ್ಲೆಲ್ಲಿ ಕ್ರಿಯೆ ನಡೀತದೆ, ಎಲ್ಲಿ ಮಾಡ್ತಾ ಇದ್ದಾರೆ? ತಿಳುವಳಿಕೆಯನ್ನು ಪ್ರೀತಿಸುವವನು ಜ್ಞಾನ ಬೇಕಂದ್ರೆ ಬೈಬಲಲ್ಲಿದೆ, ಪಾಪವನ್ನು ಬಿಟ್ರೆ ಜ್ಞಾನ ಬರುತ್ತಂತ ಇದೆ ಬೈಬಲಲ್ಲಿ. ಅದು ಹೆಂಗೆ ಪಾಪ ಬಿಟ್ರೆ ಜ್ಞಾನ ಬರುತ್ತಂದ್ರೆ, ಇದು ಮಾಡಬಾರ್ದು ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಜ್ಞಾನ ಹೆಚ್ಚಾಗ್ತಾ ಇದೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ದೀನಿ ನಾನು. ಇದೇನು ಪಾಪ ಮಾಡದಿದ್ರೆ ಜ್ಞಾನ ಹೆಂಗ್ ಸಿಗುತ್ತಂತ ನಾನು ಪ್ರಾರಂಭದಲ್ಲಿ ಪಾಪ ದ್ವೇಷಿಸ್ಕೊಂಡೇ ಬರೋದ್ರಿಂದ ಅಲ್ಲಿ ಜ್ಞಾನ
ಕಾರ್ಯ ಮಾಡುತ್ತೆ. ಓಹೋ, ಇದು ಇಲ್ಲಿ ಮಾಡಬಾರ್ದು, ಇದು ಮಾಡ್ಬೇಕನ್ನೋದೇ ಜ್ಞಾನ. ಅಲ್ಲಿ ಜ್ಞಾನ ಹೆಚ್ಚಾಗುತ್ತೆ. ಇವಾಗ ಜ್ಞಾನ ಬರ್ಬೇಕಂದ್ರೆ ಶಿಕ್ಷೆಯನ್ನು ಪ್ರೀತಿಸುತ್ತಾನೆ. ದೇವರು ಕೊಡುವ ದಂಡನೆಯನ್ನು, ಕೆಳಗಡೆ ಏನಿದೆ, ಪಶುಪ್ರಾಯನ ಗದರಿಕೆಯನ್ನು ದ್ವೇಷಿಸುತ್ತಾನೆ. ಈಗಲಂತೂ ಒಂದು ಸಿಂಗಲ್, ಅದು ಲೋಕಸರಿಗಿದೆ ಈಗೋ ಪ್ರಾಬ್ಲಮ್. ಓಕೆ, ದೇವ್ರು ನಂಬುದವರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಈಗೋ ಪ್ರಾಬ್ಲಮ್ ಇದೆ. ಅದು ಸಿಟಿ, ಇದು ಬೆಂಗಳೂರು ಸಿಟಿಗಳಲ್ಲಿ, ಇಡೀ ಬೆಂಗಳೂರು ಸಿಟಿ ಬಂದು ಇಡೀ ವರ್ಲ್ಡಲ್ಲೇ ಫಸ್ಟ್ ಗ್ರೋತಲ್ಲಿ ಜಾಸ್ತಿ ಮನೆಗಳು ಕಟ್ಟಿ ಗ್ರೋತ್. ಯಾಕಂದ್ರೆ ವ್ಯಾಸ್ಟ್ ಪ್ಲೇಸ್ ಇದೆ, ಫಾಸ್ಟಾಗಿ ಗ್ರೋ ಆಗ್ತಿರೋದು ವರ್ಲ್ಡಲ್ಲಿ. ನಾನು ಹೇಳ್ತಿರೋದು ಇಂಡಿಯಾದಲ್ಲ, ಪ್ರಪಂಚದಲ್ಲೇ ಇಂಡಿಯಾ ನಂಬರ್ 1 ಇದೆ. ಅದೇ ನೀವು ಸೆಲ್ ಫೋನಲ್ಲಿ ಹೊಡೆದ್ರು ಗೊತ್ತು. ಅದಕ್ಕೆ ನನಗೆ ಟ್ರ್ಯಾಕ್ಸಲ್ಲೂ ಇದೆ, ಇದು ಒಂಥರ ಸ್ಟಿಕ್ಕರ್ ಥರ ಮಾಡಿ. ಫಸ್ಟ್ ಇರೋದು ಬೆಂಗಳೂರು, ಇಂಡಿಯಾದಲ್ಲಿ ಬೆಂಗಳೂರು, ಇಂಡಿಯಾ ಅಲ್ಲ ಬೆಂಗಳೂರು ಫಸ್ಟಲ್ಲಿದೆ. ಆಮೇಲೆ ಚೈನಾ, ಆಮೇಲೆ ಬೇರೆ ಪ್ಲೇಸ್ಗಳೆಲ್ಲ ಬರ್ತಾ ಇದ್ದಾವೆ. ಅದು ಮತ್ತೆ ಫಸ್ಟ್ ಬೆಂಗಳೂರು ಮಾತ್ರ ಇದೆ. ಈ ಬೆಂಗಳೂರಲ್ಲಿ ಈ ರೀತಿ ಟೆಕ್ನಾಲಜಿಯಲ್ಲಿ ನಂಬರ್ 1 ಬೆಳೀತಿರೋದು, ಇದು ಸ್ಪಿರಿಚುವಲ್ ಅಲ್ಲಿ ಬೆಳೆದಿರ್ಬೇಕು. ಅಭಿಷೇಕ, ಎಲ್ಲಿ ಹೊಡೆದ್ರು ಒಬ್ಬರನ್ನ ಪ್ರೀತಿ ಮಾಡೋದು, ಎಲ್ಲಾದ್ರೂ ಕೆಳಗೆ ಬಿದ್ದರೆ ಅವರಿಗೆ ಅದು ಎತ್ತು ಕೊಡೋದು, ಏನಾದರೂ ಎಲ್ಲಿ ಹೋದ್ರೂ ಸಮಾಧಾನ. ಫಾರಿನಲ್ಲೆಲ್ಲ ಅವಾಗ ನಾನು ಮೆಸೇಜ್ ಕೇಳ್ತಿದ್ದೆ, ಟಿಕೆಟಿಗೆ ಲೈನಾಗಿ ನಿಲ್ತಾ ಇದ್ರು, ಒಬ್ರು ಓಡಿ ಬಂದು ಟಿಕೆಟ್ ತೆಗೆದ್ರೆ ಎಲ್ಲ ಸರ್ಕಂತಿದ್ರು. ಇವಾಗ ಅದೇ ಥರ ಮಾಡಕ್ಕೆ ಹೋದ್ರೆ ಅವ್ನು ಬೇಕಂತ ಮಾಡ್ತಾನೆ. ಯಾಕೆ ಸುಮ್ಮನೆ ಟ್ರೈನ್, ಯಾಕಂದ್ರೆ ಓಹೋ ಆ ಟ್ರೈನ್ ಬಂದು ನಿಂತಿದೆ ಬೇಗ ಅಂತ ಬರ್ತಾನೆ ಅಂತ. ಇವಾಗ ಸ್ವಭಾವ ಬಂದು 100% ಬಂದು ಪಾಪದ ಸ್ವಭಾವ ಆಗಿದೆ, ಒಳ್ಳೆಯವರಿಲ್ಲ. ಮನುಷ್ಯರು ಟೆಕ್ನಾಲಜಿನ ಉಪಯೋಗಿಸೋದಕ್ಕೆ ಹೋಗಿ ಪಾಪ, ಅದು ಟೆಕ್ನಾಲಜಿನೇ ಪಾಪ. ಅದರಿಂದ ಗೌರ್ಮೆಂಟ್ ಹಣ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಎರಡನೇ ವಾಕ್ಯವನ್ನು ಓದ್ರಿ, 15:32. ಜ್ಞಾನ ಹುಚ್ಚುಗಳು 15:32ರಲ್ಲಿ, ಶಿಕ್ಷಣೆಯನ್ನೊಲ್ಲದವನು ತನ್ನನ್ನೇ ನಿರಾಕರಿಸುತ್ತಾನೆ. ನೋಡ್ರಿ, ದೇವರನ್ನ ಪ್ರೀತಿ ಮಾಡದೇ ಇರೋರು, ದೇವರ ಶಿಕ್ಷಣೆ ಬೇಡ ಅಂದ್ರೆ ಅವನ್ನೇ ದ್ವೇಷಿಸ್ಕೊಳ್ತಾನೆ. ದೇವ್ರ ಇತರನ್ನ ಪ್ರೀತಿಸಿದ್ರೆ ಅವನ್ನ ದ್ವೇಷಿಸ್ಕೊ. ಯಾಕಂದ್ರೆ ಅವನ ಶರೀರವನ್ನು ಅವನೇ ಕೆಡಿಸ್ಕೊಂತಾನೆ. ಅವನು ಸಿಗರೇಟ್ ಸೇರ್ತಾನೆ, ಬೀಡಿ ಸೇರ್ತಾನೆ, ಪಾಪ ಮಾಡ್ತಾನೆ, ಅವನ ಜೀವನವನ್ನು ಅವನೇ ಹಾಳು ಮಾಡ್ತಾನೆ. ದೇವ್ರು ಬೇಡ ಅನ್ನೋರೆಲ್ಲ ಅವರೇ ಹಾಳು ಮಾಡ್ಕೊಂತಾರೆ. ಹೆಂಗಿದೆ ನೋಡ್ರಿ ಸ್ಪಿರಿಚುವಲ್ನೆಸ್, ಆತ್ಮಿಕತೆ ಹೆಂಗಿದೆ ನೋಡ್ರಿ. ಕೆಳಗಡೆ ಇನ್ನೊಂದು ವಾಕ್ಯ ಇದೆ, ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವವನು. ಯಾರಾದರೂ ಈಗ ಬೈದ್ರೆ ಸಾಕು. ಒಂದು ಫ್ಯಾಮಿಲಿ ಅಂತೂ, ನಾನು ಒಬ್ರು ಹೇಳ್ತಾ ಇದ್ರು, ಮದುವೆ ಮಾಡಿಕೊಟ್ರಂತೆ ಭಾಳ ಗ್ರ್ಯಾಂಡ್ ಆಗಿ, ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟು ಹೆಣ್ಮಗುಗೆ, ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲಿ ಹೋಗಿದ ತಕ್ಷಣ ಅಡಿಗೆ ಮಾಡಂತ ಹೇಳಿದ್ರಂತೆ. 5 ದಿನದಲ್ಲಿ, ವಾರದಲ್ಲಿ ಮನೆಗೆ ಬಂದು ಕುತ್ಕೊಂಡು ನಾನು ಹೋಗಲ್ಲ ಅಂತ ಕುತ್ಕೊಂಡೈತಂತೆ ಅಪ್ಪ ಅಮ್ಮನ ಹತ್ರ. ಕಾರಣ ಏನಂದ್ರೆ ಇವ್ರು ಅಡಿಗೆ ಮಾಡೋಕ್ಕೆ ಕಳಿಸಿಲ್ಲ. ಎಲ್ಲ ಗಮನ ಇಟ್ಟು ಕೇಳ್ರಿ, ಅಡಿಗೆ ಮಾಡೋದಕ್ಕೆ ಕಳಿಸಿಲ್ಲ. ಮದುವೆ ಮಾಡಕ್ಕೆ ಕೊಟ್ರೆ ಅವರೆಲ್ಲ ಅಡಿಗೆ ಮಾಡ್ಬೇಕಂತ ಅವ್ರ ಹತ್ರ ಹೋಗಿ ಕೇಳ್ತಾರಂತೆ ಅಡಿಗೆ ಮತ್ತೆ ಯಾರು ಮಾಡ್ತಾರೆ ಅಡಿಗೆ ಅಂತ ಹೇಳಿದ್ರೆ, ಅವ್ರು ಸಾಫ್ಟ್ವೇರ್ ಕೆಲಸ, ಹೋಗಿ ಬರೋದಕ್ಕೆ ಕಷ್ಟ. ನಾನು ಇಲ್ಲಿಂದ ಪ್ರಯಾಣ ಮಾಡಿ ರೆಡಿಯಾಗಿ ಹೋಗಿ ಬರೋದು, ಅದು ಮನೇಲಿ ಮಾಡ್ತಿದ್ರು, ತಾಯಿ ಸಪೋರ್ಟ್ ಮಾಡಿ. ಅವ್ರ ಅಪ್ಪ ಅಮ್ಮ ಓದಿಲ್ಲ, ಮಕ್ಕಳನ್ನ ಓದಿಸಿದ್ರು, ಮಕ್ಕಳು ಚೆನ್ನಾಗಿರ್ಲಿ ಅಂತ ಮದುವೆ ಮಾಡಿಕೊಟ್ರು. ಹೋಗಿ ಬರೋದೇ ಕಷ್ಟ, ನಾನು ಬಂದು ಎಲ್ಲಿ ಅಡಿಗೆ ಮಾಡೋದು ಅಂತ ಹೇಳ್ಬಿಟ್ಟು ಬಂದು ಕುತ್ಕೊಂತೇನೆ. ಈಗಲಂತೂ ಆ ಕ್ರೈಸ್ತರಲ್ಲಿ ಡೈವರ್ಸ್ ನಡಿಬಾರ್ದು, ಜಗಳ ಇರಬಾರ್ದು. ಯಾಕಂದ್ರೆ ಸ್ಪಿರಿಚುವಲ್ ಮನುಷ್ಯರು ದೇವರಿಗೋಸ್ಕರ ಎಲ್ಲ ಸಹಿಸ್ಕೊಂತಾರೆ. ದೇವ್ರು ಏನು ತಪ್ಪು ಮಾಡಿಲ್ಲ. ಅವ್ರನ್ನ ಮೆಂಟಲ್ ಅಂದ್ರು, ಬಾಯಿನಲ್ಲಿ ಉಗುಳಿದ್ರು, ಅವ್ರು ಕೊಲೆ ಮಾಡಕ್ ಹೋದ್ರು, ಆದ್ರೂ ಅವ್ರನ್ನ ಕ್ಷಮಿಸಿದ್ರು. ಮನೆ ತಿರುಗಿಬಿಟ್ಟು ಬರ್ಲೋಕ್ ಬಂದ್ಬಿಟ್ರಿ, ನಾನೇ ನಿಮ್ಮನ್ನು ದಂಡಿಸೋದು. ಮನೆ ತಿರುಗಿದವ್ರನ್ನೆಲ್ಲ ಕರ್ಕೊಂಡ್ರು. ಕಳ್ಳ ಪಕ್ಕದಲ್ಲಿದ್ದ ಅವನ್ನ ಪ್ಯಾರಡೈಸಿಗೆ ಫಸ್ಟ್ ಟೈಮ್ ಕರ್ಕೊಂಡ್ರು. ಆ ರೀತಿ ಸ್ವಭಾವಗಳು ಎಲ್ಲಿದೆ? ಡ್ರಾಮಾ ಮಾಡೋರು, ನಟನೆ ಮಾಡೋರೇ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಈಗಲಂತೂ ಫ್ಯಾಮಿಲಿಗಳು ಇಲ್ಲ, ಗದರಿಕೆಯನ್ನು ಕೇಳೋದಿಲ್ಲ. ಯೇಸು ಸ್ವಾಮಿ ಮಾತು, ಚರ್ಚಿಗೆ ಬರೆದು ಕುತ್ಕೊಳ್ಳೋದಕ್ಕೆ ಕಷ್ಟ, ಕುತ್ಕೊಂಡ್ರು ದೇವ್ರು ಹೇಳ್ದಂಗೆ ನಡೆಯೋದು ಕಷ್ಟ.
ಸುಮ್ಮನೆ ಲೋಕದ ಆಡಂಬರ ಜೀವನ ಮಾತ್ರ ಮಾಡಿ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ನರಕಕ್ಕೆ ಹೋಗ್ಬೇಕು. ಲೋಕ. ಒಂದು ಸೇವಕರು ಪ್ರಸಂಗ ಮಾಡಿದ್ರು, ಮೆಸೇಜ್ ಕೇಳಿದೆ, ಒಂದು 5 minute ಮೆಸೇಜು. ಅವ್ರನ್ನ ಫಾರಿನಿಗೆ ಸೇವೆ ಕರೆದಿದ್ದಾರೆ, ಮೆಸೇಜ್ ಕೊಡಕ್ಕೆ ಬಾ ಅಂತ ಕರೆದಿದ್ದಾರೆ, ಕೆನಡಾ ದೇಶಕ್ಕೆ. ಆ ಸೇವಕರು ಹೋಗಿ 4 ಪಾಯಿಂಟ್ ಹೇಳಿದ್ರು, ಕೈ ಕಾಲೆಲ್ಲ ನಡುಗ್ಬಿಡ್ತು ನನಗೆ. ಏನು ಈ ಥರ ಕೊಡ್ತಿದ್ದಾರಂತ. ಇಡೀ ಪ್ರಪಂಚದಲ್ಲೇ ಅವ್ರು ಹೇಳಿದ್ದು, ಅವರು ತಮಿಳ್ ಚರ್ಚಿಗೆ ಹೋಗಿ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಪ್ರಪಂಚದಲ್ಲೇ ಜ್ಯೂಸ್ಗಳು, ಯೂದರುಗಳು, ಇಸ್ರೇಲ್ ತಗಳನ್ನ ಅವರು ಮಾತ್ರ ಲೋಕದಲ್ಲಿ ಚದುರಿಸಲ್ಪಟ್ಟಂಗೆ, ದೇಶ ಬಿಟ್ಟು ಚದುರಿಸಲ್ಪಟ್ಟಂಗೆ ಯಾವ ದೇಶನೂ ಚದುರಿಸಲ್ಪಟ್ಟಿಲ್ಲ. ಅಷ್ಟಾಗಿ ಅವ್ರನ್ನ ಬಾಧಿಸಲ್ಪಟ್ಟು, ಅಷ್ಟಾಗಿ ಅವರು ಒಂದು ಎಲ್ಲ ಸ್ಟೇಟಲ್ಲೂ ಚದುರಿಸಲ್ಪಟ್ಟು ಅಲ್ಲಲ್ಲಿ ವಾಸ ಮಾಡಿದ್ದಾರೆ. ಅವ್ರ ಥರ ಹಿಂಸೆ ಅನುಭವಿಸಿ ಎಲ್ಲ ಸ್ಟೇಟಲ್ಲಿ ಹೋಗಿ, ಇಂಡಿಯಾದಲ್ಲೂ ಬಾಂಬೆಯಲ್ಲಿ ಮತ್ತು ಕೇರಳದಲ್ಲೆಲ್ಲ ವಾಸ ಮಾಡಿದ್ದಾರೆ. ಅವರೆಲ್ಲ ಅವರು ದೇಶ ಬಿಟ್ಟು ಓಡಿಸಿದ್ದಾರೆ. ಬೇರೆ ದೇಶದಿಂದ, ಎಲ್ಲ ದೇಶದಲ್ಲಿ ಹೋದನ್ನ ದ್ವೇಷ ಮಾಡ್ತಾರೆ. ಜರ್ಮನಿಯಲ್ಲಿ ಕೂಡ ಹಿಟ್ಲರ್ 6 ಲಕ್ಷ ಜನನ ಯೂದರನ್ನ ಕೊಂದ. ಅದರಿಂದ ಅವ್ರನ್ನ ದ್ವೇಷ ಮಾಡ್ತಾರೆ. ಆ ರೀತಿ ಎರಡನೇದು ಶ್ರೀಲಂಕಾದಲ್ಲಿರುವ ತಮಿಳ್ನವರಂತೆ 2nd ಪ್ಲೇಸಿಗೆ ಬರೋದು. ಈ ಇಂಡಿಯಾದಲ್ಲಿರೋರನ್ನ ನೀವು ಹೋಗ್ರಿ ಬೇರೆ ಅಂತ ಹೆಂಗ್ ಕಳಿಸ್ತಾರೆ? ಅದು ಇಸ್ರೇಲ್ ಆಯ್ತು. ಎರಡನೇದು ಶ್ರೀಲಂಕಾದಲ್ಲಿ ತಮಿಳ್ನವರು. ಎಲ್ಲ ಕಡೆ ಚದುರಿಸಿದ್ರು. ಏನಕ್ಕೆ ಚದುರಿಸಿದ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಆಯ್ತು. 2ನೇ ಪಾಯಿಂಟ್ ಹೇಳ್ತಾರೆ, ಇಸ್ರೇಲ್ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ, ಅವನ್ನ ಚದುರಿಸಲ್ಪಟ್ಟಾಗ ಪ್ರಪಂಚ ಪೂರ್ತಿ ಸುವಾರ್ತೆ ಹರಡಿತು. ತೋಮ ಏನಾದರೂ ಇಸ್ರೇಲಲ್ಲಿ ಇದ್ಬಿಟ್ಟಿದ್ರೆ ಇಂಡಿಯಾಕ್ಕೆ ಸುವಾರ್ತೆ ಬರ್ತಿರ್ಲಿಲ್ಲ. ಸಿಗನ್ ಪಾಲನ ಅಂತ ಹೇಳ್ಬಿಟ್ಟು ಬಹಳ ಮಿಷನರಿಗಳು ಬಂದ್ರು. ಅದರಿಂದ ನಿಮ್ಮನ್ನ ಆ ದೇಶದಿಂದ ಚದುರಿಸಲ್ಪಟ್ಟು ಇಲ್ಲಿ ಇಟ್ಟಿರೋದು, ಏನೋ ಒಂದು ಮಾಡ್ರಿ, ಯಾರಿಗಾದ್ರೂ ಸ್ವಾರ್ಥ ಹೇಳ್ರಿ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಿ ನೀವು ಸ್ವಾರ್ಥ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ರು. ಉಗುಳ್ತಾರೆ ಅಂದ್ರು. ಅಷ್ಟೇನಾ? ಆ ಸೇವಕರು ಹೇಳ್ತಾರೆ, ಅಷ್ಟೇನಾ? ಬರೀ ಉಗುಳ? ಅಲ್ಲಿ ನಮ್ಮ ದೇಶದಲ್ಲಿ ರೋಡಲ್ಲೆಲ್ಲ ಉಗುಳ್ತಾ ಇರ್ತಾರೆ, ಅಷ್ಟೇನಾ? ಉಗುಳಿಸ್ಕೊಂಡ್ರೆ ತೋರಿಸ್ಬಿಟ್ಟು ಅವ್ರಿಗೆ ಸ್ವಾರ್ಥ ಹೇಳ್ರಿ. ಬರೀಕೆ ಸಮೀಪವಾಯ್ತು. 3ನೇ ಪಾಯಿಂಟ್ ಹೇಳ್ತಾರೆ, ದೇವರು ಬಂದು, ಅದನ್ನೇ ನಾನು ಹೇಳಿದ್ದು, ನಡ್ಕೊಂಡ್ಬಿಟ್ಟಾಯ್ತಂದ್ರೆ, ದೇವರಿಗೋಸ್ಕರ ಯಾರಾದ್ರೂ ನಮ್ಮನ್ನ ಹೊಡೆದ್ರೆ, ನಮ್ಮನ್ನ ಸಾಯಿಸಿದ್ರೆ, ಅದು ಬೈಬಲ್ ಅಲ್ಲಿ ಪ್ರಾರಂಭದಿಂದ ಇದೆಯಂತೆ. ದೇವರು ಕಾಪಾಡಿದ್ರೆ ಕಾಪಾಡ್ತಾರೆ, ಕಾಪಾಡದೆ ಸ್ವಲ್ಪ ದಿನ ಸೇವೆ ಮಾಡ್ಲತ್ತೆ, ಇಲ್ಲದ್ರೆ ಬಿಟ್ಟು ರಕ್ತಸಾಕ್ಷಿ ಕ್ಷೇತ್ರ ಅಲೋ ಮಾಡಬೇಕು. ಈಗ ದೇಶಗಳಲ್ಲಿ ನಮಗಿಂತ ಕಷ್ಟ ಇದೆ, ನೀವು ಬೇರೆ ದೇಶದವ್ರು ಕಾಪಾಡ್ರಿ, ಅದು ತಪ್ಪು. ಮತ್ತೆ ಪ್ರೇಯರ್ ಮಾಡ್ಬೇಕಾದ್ರೆ ಆ ದೇಶದಲ್ಲಿ ರಕ್ತಸಾಕ್ಷಿ ಎಲ್ಲ ಸಾಯ್ತಾ ಇದ್ದಾರೆ, ಅವನ್ನ ಕಾಪಾಡ್ರಿ ಅನ್ನೋದು ತಪ್ಪು. ತಪ್ಪಂದ್ರೆ ದೇವರಿಗೆ ಗೊತ್ತು, ಪ್ರಶುಕುಶನಿಗೆ ಬಿಡ್ತಾರೆ. ಸತ್ಯವೇದದಲ್ಲಿ ಇದೆ, ನಾವು ರಕ್ತಸಾಕ್ಷಿಯಾಗಿ ಸತ್ವಲ್ಲ. ಏ ಸ್ವಾಮಿ, ಕಾಯಿನ ಏಬಲನ್ನು ಕೊಂದಾಗ ಅವನ ರಕ್ತ ನನಗೆ ಕೂಗ್ತಾ ಇದೆಯಲ್ಲ ಅಂತ ಕೇಳಿದಾಗ, ರಕ್ತಸಾಕ್ಷಿಯಾಗಿ ಕೊಂದ್ರೆ ಅಲ್ಲಿ ಪರಲೋಕ ರಾಜ್ಯದಲ್ಲಿ ಅವನ ಸ್ವರ ನನಗೆ ಕೇಳ್ತಾ ಇದೆ, ರಕ್ತಸಾಕ್ಷಿಯಾಗಿ ಸತ್ತಿದ್ದಾನಂದ್ರೆ ಅವರು ಬ್ಲಡ್ ಇಂದ, ಅವರ ಶ್ವಾಸದಿಂದ ಮಾಡಿರೋದು. ಅವರು ಪರಲೋಕದಲ್ಲಿ ಇರ್ತಾರೆ. ಪರಲೋಕ ರಾಜ್ಯದ ಮೇಲೆ ಇಂಪಾರ್ಟೆಂಟ್, ಅದ್ರ ಮೇಲೆ ಆಸೆ ಇಲ್ಲದೆ ಈ ಲೋಕ ಬಂದಿದ ತಕ್ಷಣ ನಾವು ಸಾಯ್ತೀವಿ ಅಂತನೂ ಗೊತ್ತು, ಪರ್ಮನೆಂಟ್ ಪ್ಲೇಸ್ ಇಲ್ಲ ಅಂತನೂ ಗೊತ್ತು. ಆದ್ರೆ ಮನಸ್ಸು ಇಲ್ಲಿ ಇರಬೇಕು, ಇದನ್ನು ಅನುಭವಿಸ್ಬೇಕನ್ನೋ ಸ್ವಭಾವ ಬಂದಿದೆ, ಅದೇ ಪಾಪ. ರಕ್ತ ಸಾಕ್ಷಿಯಾಗಿ ಸಾಯ್ಬೇಕು. ಇದಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಅಂತೇಳಿ ಅವ್ರು ಯಾರೋ ಒಂದು 5 ಜನ ಒಬ್ಬನ ಹೊಡಿತಿದ್ದಾರೆ. ಇವರೆಲ್ಲ ಕಾಪಾಡೋದು, ಅವನು ಹೊಡೆದು ಆದ್ಮೇಲೆ ಇವನು ಯಾಕೆ ಹೊಡಿಬೇಡ ಅಂತ ಏನ್ ಮಾಡಕ್ಕಾಗತ್ತೆ? ಫಸ್ಟ್ ಏನ್ ಕಾಪಾಡಕ್ಕಾಗತ್ತೆ? ದೇವ್ರು ಹೇಳಿದ್ದಾರೆ, ನನಗೆ ಚಿತ್ತವಿಲ್ಲದೆ ಒಂದು ಕೂದಲು ಬೀಳೋದಿಲ್ಲ ಅಂತ. ಅದೆಂಗ ಒಬ್ಬ ಬಂದು ಟಚ್ ಮಾಡಕ್ಕಾಗತ್ತೆ? ಅಗಸ್ಟಿನ್ ಜಬಕುಮಾರ್ ಇಲ್ಲಿಂದ ಬಿಹಾರಿಗೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗಿ ಇವಾಗ ದೊಡ್ಡ ದೊಡ್ಡ ಸೇವೆ ಎಲ್ಲ ಪ್ರಾರಂಭಿಸಿದ್ದಾರೆ. ಅವ್ರನ್ನ ಯಾರು ಟಚ್ ಮಾಡಕ್ ಹೋದಾಗೆಲ್ಲ ಅವರಿಗೆ ರೂಮಲ್ಲೆಲ್ಲ ಬೆಂಕಿ ಇತ್ತಂತೆ, ಅವ್ರನ್ನ ಟಚ್ ಮಾಡಿಲ್ಲ. ಅವ್ರ ಸೇವೆಯಲ್ಲಿ ಸ್ವಲ್ಪ ಸೇವಕರು ಸತ್ತಿದ್ದಾರೆ. ಇವರಿಗೆ ಹೇಳಿದ್ದಾರೆ, ಯಾಕೋಬಿಗೆ, ನನ್ನ ಚಿತ್ತ ಸಂಪೂರ್ಣವಾಗಿ ನಿನ್ನ ಮೂಲಕ ನೆರವೇರೋವರೆಗೂ ನಿನಗೆ ಯಾರು ಏನು ಕೇಡು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಯಾರು ಏನು ಮಾಡಕ್ಕಾಗೋದಿಲ್ಲ. ನಾವು ಹೇಳೋ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ತದೆ ಏನೋ ಗೊತ್ತಿತ್ತಿಲ್ಲ. ಯಾರಾದರೂ ನಮ್ಮನ್ನು ಹೊಡೆದ್ರೆ ದೇವರ ಚಿತ್ತ ತಗೋಬೇಕು. ಈ ತರ ಬೋಧನೆ ಇಲ್ಲ.
ಯಾರಾದ್ರೂ ನಮ್ಮನ್ನ ರಕ್ತ ಸಾಕ್ಷಿಯಾಗಿ ಸಾಯಿದ್ರೆ ಆಕ್ಸಿಡೆಂಟ್ ಎಲ್ಲ ಇದರಲ್ಲಿ ಸಾಯ್ತಾರೆ. ದೇವರಿಗೋಸ್ಕರ ಸಾಯೋದು ದೇವ್ರು ಅನುಭವಿಸಿದ್ರೆ ಅದು ಬ್ಲೆಸ್ಸಿಂಗ್. ಅದು ಒಬ್ಬ ರಕ್ತ ಸಾಕ್ಷಿಯಾಗಿ ಸತ್ರೆ ಅವನ ಬ್ಲಡ್ ಒಂದು 5-10 ಜನ ಎದ್ದೇಳ್ತಾರೆ. ಆಗ್ಲೇಬಾರ್ದಂತ ಇಲ್ಲ. ಇರೋರು ಇನ್ನು ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕು, ಬರುವಿಕೆ ಸಿದ್ಧರಾಗಬೇಕು. ಅವ್ರು ಯಾರು ಕೊಂದ್ರು ಅವರು ರಕ್ಷಣೆ ಹೊಂದಬೇಕಂತ ಪ್ರೇಯರ್ ಮಾಡಬೇಕು. ಎಲ್ಲ ಬೇರೆ, ಸ್ಪಿರಿಚುವಲ್ ಬೇರೆ. ಅವ್ರನ್ನ ದಂಡಿಸ್ರಿ ಅನ್ನೋದಲ್ಲ. ಯಾಕಂದ್ರೆ ಅವ್ರೇನ್ ಪೊಲೀಸ್ನವ್ರು ಏನ್ ದಂಡಿಸೋದು? ದೇವ್ರು ನ್ಯಾಯ ತೀರಿಸ್ತಾ ಇದಾರಲ್ಲ, ಜಡ್ಜ್ಮೆಂಟ್ ಡೇ ಇದೆಯಲ್ಲ, ಅವ್ರ ನರಕಕ್ಕಾಗೋದು ಪರಲೋಕ ರಾಜ್ಯ ಇದೆಯಲ್ಲ. ಮನುಷ್ಯ ಏನು ದಂಡಿಸಿದ್ರೆ ಏನು ಬಿಟ್ರೆ ಏನು? ಅವ್ನು ದುಡ್ಡು ತಗಂತಾನೆ ಬಿಡ್ತಾನೆ, ಗೌರ್ಮೆಂಟೇ ಸಾಯಿಸುತ್ತೆ. 1 ಯೋವಾನ 1:10 ತೆಗೆದು ಓದೋಣ ಎಲ್ಲರೂ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯ ನಮ್ಮಲ್ಲಿಲ್ಲ. ಇದು ಎಷ್ಟೋ ಕುಟುಂಬಗಳಲ್ಲಿ, ನಾನು ಕುಟುಂಬ ಕೌನ್ಸಿಲಿಂಗ್ ಮಾಡೋದ್ರಿಂದ ಕುಟುಂಬಗಳಲ್ಲಿ ಹೇಳ್ತಾರೆ, ನಾವು ಹೊಸದಾಗಿ ದೇವ್ರು ನಂಬಿದಾಗ ನಾವೆಲ್ಲ ಬ್ಲೆಸ್ಡ್. ನಾನೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವ್ರು ಹುಡುಕಿ ಬಂದು ನಮ್ಮನ್ನ ರಕ್ಷಣೆ ಕೊಟ್ರಲ್ಲ, ಅದು ಒಂದೇ ಸಾಕು ಅನ್ಸುತ್ತೆ. ಬೇರೆ ಊಟಗಳು ಬಟ್ಟೆಗಳು ಹೆಂಗೋ ಅವ್ರಿಗೆ ಕೊಡ್ತಾರೆ, ಹೊಟ್ಟೆ ಶಿವಾಗಿ ಇಡೋದಿಲ್ಲ. ಈ ರಕ್ಷಣೆಯನ್ನು ನಿಜವಾದ ದೇವ್ರಂತ ತೋರಿಸ್ಕೊಟ್ರಲ್ಲ, ಇದೇ ಒಂದು ದೊಡ್ಡ ಬ್ಲೆಸ್ಸಿಂಗ್. ಏನಂದ್ರೆ ಒಬ್ರು ಬಂದು ಹೇಳ್ತಾರೆ, ನಾನು ಕರೆಕ್ಟು, ನಾನು ಮಾಡ್ತಿರೋದೆಲ್ಲ ಕರೆಕ್ಟು. ಏನೇ ಮಾತಾಡಕ್ ಹೋದ್ರು ಅವರೆಲ್ಲ ಗಂಡ ಬಂದು ಹೆಂಡ್ತಿಗೆ ಹೇಳ್ತಾರೆ, ಒಂದು ಹೆಂಡ್ತಿ ಬಂದು ಗಂಡನಿಗೆ ಹೇಳ್ತಾ ಇದ್ದಾರೆ ನಾನು ಕರೆಕ್ಟ್ ಅಂತಾರೆ. ಯಾವತ್ತೂ ಒಂದು ಮನುಷ್ಯ ನಾನು ಕರೆಕ್ಟ್ ಮಾಡ್ತಿರೋದು ಕರೆಕ್ಟ್ ಅಂತಾನೋ ಅವಾಗಲೇ ಅವನು ಕರೆಕ್ಟಾಗಿ ಇರೋಕ್ಕಾಗಲ್ಲ. ಅವನು ಕರೆಕ್ಟ್ ಅಂತ ಅನ್ಕೊಂತಾನೆ, ಅದು ಬೇರೆಯವ್ರಿಗೆ ಗೊತ್ತಾಗುತ್ತೆ ಅವ್ನು ತಪ್ಪು ಮಾಡ್ತಿರೋದು. ಬೈಬಲ್ನ ಹೋಲಿಸಿ ನೋಡ್ಬೇಕು, ದೇವರನ್ನ ಇಟ್ಟು ನೋಡ್ಬೇಕು. ಬೇರೆಯವ್ರ ತರ ಅಲ್ಲ, ಕರೆಕ್ಟಾಗಿ ನಡೆಯೋ ತರ ಆಕ್ಟಿಂಗ್ ಮಾಡೋದಲ್ಲ. ಸ್ಪಿರಿಚುವಲ್ ಅಲ್ಲಿ ದೇವ್ರನ್ನ ಮುಂದೆ ನಿಂತು ಚೆಕ್ ಮಾಡಿ ನೋಡ್ಬೇಕು. ಇಲ್ಲದೆ ಒಬ್ಬ ವ್ಯಕ್ತಿ ನಾನು ಕರೆಕ್ಟ್ ಅಂದಿದ ತಕ್ಷಣನೇ ಅವನು ಅದೇ ಈಗ ಪ್ರಾಬ್ಲಮ್. ಅಲ್ಲೇ ಅವನು ಹೋದ, ದೇವ್ರ ಮಗನಾಗಿ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾತು ಹೇಳಿ ನಿಮ್ಮ ಕ್ಯಾರೆಕ್ಟರ್ ಈ ತರ ಇದೆ ಬದಲಾಗ್ರಿ ಅಂತ ಹೇಳಿದ್ರೆ, ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಅಲ್ಲೇ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಇದೆಲ್ಲ ಈಗ ಪ್ರಾಬ್ಲಮ್ಗಳು, ಸೈತಾನನ ಸ್ವಭಾವಗಳು. ಕಡೆ ಕಾಲ ಅಲ್ಲ, ಗರ್ಜಿಸೋ ಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಬಂದು ಮುಳುಗಿಸಿ ತಿಂತಾ ಇದ್ದಾನೆ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ ಬೈಬಲ್ ಅಲ್ಲಿ. ತನ್ನ ಪಾಪವನ್ನು ಮೇಲೆ ಅರಿಕೆ ಮಾಡಿ ಒಪ್ಪಿಕೊಂಡವನು ನೀತಿವಂತನಾಗ್ತಾನೆ ಅಂತೇಳಿ ಕರೆಕ್ಷನ್ ಮಾಡ್ತಾನೆ. ನಾವು ಈ ಲೋಕದಲ್ಲಿ ಇರೋವರೆಗೂ ಕಡೆ ಎಂಡುವರೆಗೂ ನಾವು ಕರೆಕ್ಟ್ ಅಂತ ಹೇಳಕ್ಕೆ ಆಗಲ್ಲ. ಇನ್ನೂ ಒಂದು ನಾವು ಪಾಪದಿಂದ ಜನಿಸಿದ ಒಂದು ಚೂರು ಕೂಡ ಪಾಪ ಇಲ್ಲದ ಹಾಗೆ ಪೂರ್ತಿ ದೇವರ ಹಾಗೆ ಮಗಿ ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಮದುವೆ ಮಾಡ್ಕೊಳ್ಳಿ ಸೇವೆ ಮಾಡೋರೇ ನಾನು ಪಾಪಿ ಅಂತ ಪ್ರೇಯರ್ ಮಾಡ್ತಾರೆ. ಅವರಲ್ಲಿ ಏನೋ ಒಂದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಮಾಡೋದು ಇರುತ್ತೆ. ಮೋಸೆ ಅಷ್ಟು ವರ್ಷ ಟ್ರಾವೆಲ್ ಮಾಡಿದವನೇ ಬಾಯಿ ಮಾತಿನಲ್ಲಿ ಹೇಳೋದು ಕಲ್ಲಲ್ಲಿ ಹೊಡೆದಿದ್ದಕ್ಕೆ ಅವನು ಕಾನಾನಿಗೆ ಹೋಗಿಲ್ಲ. ಅಷ್ಟು ದೇವ್ರ ಜೊತೆಯಲ್ಲಿ ಮುಖಾಮುಖವಾಗಿ ಮಾತಾಡೋನು 40 ದಿನ. ಒಂದು ಸಲ 10 ಆಜ್ಞೆನ ತಗೊಂಬಂದು 2ನೇ ಸಲದ ಹೊಡೆದೋಗಿ 2ನೇ ಸಲ ಹೋಗಿ 80 ದಿನ ಅಲ್ಲಿ ವರ್ಷದ ಇದರಲ್ಲಿ ಇದ್ದು ಆಜ್ಞೆನ ತಗೊಂಬಂದವರೇ ಕಡೆದಲ್ಲಿ ತಪ್ಪು ಮಾಡಿದವರು. ಇವಾಗಿರೋರು ನಾನು ಕರೆಕ್ಟ್, ಸರಿ ಅದು ಏನು ಕರೆಕ್ಟು, ಅದು ಇದ್ರೆ ದೇವರಿಗೆ ಸಹಿಸ್ಕೊಂಡು ಹೋಗೋ ಸ್ವಭಾವಗಳಿಲ್ಲ. ಅದಕ್ಕೆ ಒಂದು ಮನುಷ್ಯ ದೇವರಿಗೆ ಮೇಲೆ ಪರ್ಫೆಕ್ಟ್ ಆಗಕ್ಕೆ, ದೇವ್ರೊಬ್ಬರೇ ಪರ್ಫೆಕ್ಟು, ನಾವು ಪರ್ಫೆಕ್ಟ್ ಆಗ್ತಾ ಇರಬೇಕು. ಒಂದು ಕುಟುಂಬ ಅಂದರೆ ಜಗಳ ಬರೋದು, ಒಂದು ಕುಟುಂಬ ಅಂದರೆ ಮಿಸ್ಟೇಕ್ಗಳು ನಡೀತೈತೆ, ಸರಿ ಮಾಡ್ಕೋಬೇಕು. ಆ ಮಿಸ್ಟೇಕ್ಗಳಲ್ಲೇ ಜೀವಿಸ್ಕೊಂಡಿರೋದು. ಇವಾಗಿರೋ ಕುಟುಂಬಗಳು ಯಾಕೆ ಹಾಳಾಗಿ ಹೋಗ್ತಿದೆ ಅಂದರೆ ಸತ್ಯವೇದ ಇದೆ, ಪರಿಶುದ್ಧ ಗ್ರಂಥದಲ್ಲಿ ಹೇಳಿದ್ದಾರೆ, ದೇವ್ರು ಈ ಥರ ನಡೀರಿ, ಇದೆಲ್ಲ ಪಾಪ ಅಂತ. ಆದರೆ ಗೊತ್ತಿದ್ರು ಕೂಡ ಅದನ್ನ ಜೀವಿತದಲ್ಲಿ ಅಳವಡಿಸ್ಕೊಂಡು ನಡೆಯೋದಿಲ್ಲ. ಕ್ಯಾರೆಕ್ಟರ್ ತಪ್ಪಿದ್ರೆ ಅದನ್ನ ಬದಲಾಯಿಸ್ಕೊಳ್ಳೋದಿಲ್ಲ. ಗಂಡನಿಗೆ ವಿಧೇಯರಾಗು ಅಂತ ಹೆಂಡತಿಗೆ ಹೇಳಿದ್ರೆ ಇವಾಗ ವಿಧೇಯರ ಆಗ್ತಾ ಇಲ್ಲ. ಗಂಡ ಬಂದು ಹೆಂಡತಿನ ಪ್ರೀತಿ ಮಾಡ್ಬೇಕಂದ್ರೆ ವಿಧೇಯರಾದ್ರೆ ತಾನೇ ಪ್ರೀತಿ ಮಾಡೋಕ್ಕೆ. ಪ್ರೀತಿ ಮಾಡೋದಿಲ್ಲ. ಮಕ್ಕಳಂತೂ ಬೈಬಲ್ ಓದೋದೇ ಇಲ್ಲ, ಪುಸ್ತಕ ಓದ್ತಾರೆ, ಚೆನ್ನಾಗಿ ದುಡ್ಡು ಬರಲಿ, ಆಡಂಬರವಾಗಿ ಜೀವನ ಮಾಡ್ಬೇಕಂತ. ಫ್ಯಾಮಿಲಿಯಲ್ಲಿ ಕುಟುಂಬ ಸಮಾಧಾನ ಇಲ್ಲಿ.
ಓದ್ತಾ ಇರೋದ್ರನ್ನು ದೇವರು ಅವ್ರಿಗೆ ಜ್ಞಾನ ಕೊಟ್ಟು ಇನ್ಕಮ್ ಮಾಡೋ ಥರ ಮಾಡಿ ಉನ್ನತವಾದ ಸ್ಥಿತಿಗೆ ದೇವ್ರ ತರಕ್ಕಾಗುತ್ತೆ. ದೇವ್ರ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಎಲ್ಲೈತೆ, ಪರಲೋಕ ರಾಜ್ಯ ಎಲ್ಲಿ ಸಿಗುತ್ತೆ? ಇವಾಗಿರೋ ಕಾಲ ಯಾವ ತರ ಇದೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ಯಾವ ತರ ಇದೆ ಅಂದ್ರೆ, ಮೊದಲನೇದಾಗಿ ಒಂದು ಮಿಸ್ಟೇಕ್ ನಡೀತಾ ಇದೆ, ಅದರಲ್ಲೇ ಜೀವನ ಮಾಡ್ತಾ ಇದ್ದಾರೆ, ಅದರಲ್ಲೇ ಒದ್ದಾಡ್ಕೊಂಡು ಅದರಲ್ಲೇ ಆ ಪಾಪವನ್ನು ತೆಗೆದುಹಾಕದಾಗೆ ಅದರಲ್ಲೇ ಜೀವಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ಬೈಕೊಂಡು ಆ ಮಿಸ್ಟೇಕ್ ಏನಕ್ಕೋಸ್ಕರ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದನ್ನ ಬೇರೆ ಸಮೇತ ತೆಗೆದು ಸುಟ್ಟಾಕನ ಕುಟುಂಬದಲ್ಲಿ ಇಲ್ಲ. ಒಂದು ಉದಾಹರಣೆಗೆ, ಮಕ್ಕಳು ಏನೋ ಒಂದು ಕೆಟ್ಟ ಸ್ವಭಾವ ಇದೆ, ಅದನ್ನ ತೆಗಿಯೋಣ, ಅಪ್ಪ ಅಮ್ಮ ಸೇರಿ ಪ್ರಾರ್ಥನೆ ಮಾಡಿ ಅವನ್ನ ಕುಂದಿರಿಸಿ ಮಾತಾಡಿ, ಇದು ನಿನ್ನಲ್ಲಿ ಇದೆ ತೆಗಿಯೋಣ. ಹೆಂಗ್ ಬೇಕಾದ್ರೆ ಹಂಗ ಬಾಳಕ. ಅದಕ್ಕೆ ತಂದೆ ತಾಯಿಗೆ ಮಕ್ಕಳನ್ನ ಕೊಟ್ಟಿಲ್ಲ, ಅವ್ರನ್ನ ದೇವ್ರು ಕೊಡಬೇಕು. ಎಜುಕೇಶನ್ನು ಏನೋ ಆದಷ್ಟು ಎಜುಕೇಶನ್ನು, ಬಟ್ಟೆ ಊಟ ಕೊಡ್ಬೇಕು, ಇಷ್ಟೇ. ದೇವ್ರು ಕೊಡ್ತಾರೆ ಅವರಿಗೆ ಸಮಾಧಾನ, ಆರೋಗ್ಯ, ಆಯುಸ್ಸು, ಫ್ಯೂಚರ್ ಎಲ್ಲ ದೇವ್ರ ಕರದಲ್ಲಿದೆ. ಇವಾಗ ನಮ್ಮ ತಂದೆ ತಾಯಿ ಇಬ್ಬರು ಇಲ್ಲ, ಡೆತ್ ಆಗಿದೆ. ನಾನು ಯಾವ ಥರ ಬದುಕ್ತಿದ್ದೀನಿ ಅಂತ ಗೊತ್ತಿಲ್ಲ. ಇವಾಗ ನಾನು ಒಂದು ಸಮಯ ಡೆತ್ ಆದರೆ ನನ್ನ ಮಕ್ಕಳು ಎಲ್ಲೋ ಏನೋ ಮಾಡ್ತಾ ಇರ್ತಾರೆ, ಅವ್ರು ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಎಲ್ಲೇ ಹೋಗಿ ಒಂದು ಹೆಜ್ಜೆ ಇಟ್ರು ಅದು ದೇವರ ಮಹಿಮೆಗಾಗಿ ಹೆಜ್ಜೆ ಇಡಬೇಕು, ದೇವರಿಗೆ ಅಲ್ಲಿ ಸಾಕ್ಷಿ ಆಗಿರಬೇಕು, ಅಲ್ಲಿ ಪ್ರಾರ್ಥನೆಗಳು ಇರಬೇಕು, ಸರ್ಕಮ್ಟೆನ್ಸ್ ದೇವರ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ತರಿಸ್ಬೇಕು, ಅವರು ಫಲ ಕೊಡುವರಾಗಿ ಜೀವಿಸ್ಬೇಕು. ಅವರು ನಾವು ಪರಲೋಕದಲ್ಲಿದ್ದಾಗ ಆ ಸಂತತಿ ಪರಲೋಕ ರಾಜ್ಯಕ್ಕೆ ಬರಬೇಕು, ಅವರಿಂದ ಇತರ ಸಂತತಿಗಳು ಪರಲೋಕ ರಾಜ್ಯಕ್ಕೆ ಬರೋದಿಕ್ಕೆ ದೇವ್ರು ನೋಡ್ರಿ ಎಷ್ಟು ಪ್ಲಾನ್ ಮಾಡಿಟ್ಟಿದ್ದಾರೆ. ಬರೀ ದೇವರೇ ಇದ್ದು ಬಿಟ್ರೆ ಅವರಿಗೆ ಗೊತ್ತಾಗಲ್ಲ. ಬರೀ ಬೆಳಕೆ ಇದ್ರೆ ಬೆಳಕು ಬಿಡು ಅಂತ. ಸೈತಾನ ಇರೋದ್ರಿಂದ ದೇವರಿಗೆ ವ್ಯಾಲ್ಯೂ ಬರುತ್ತೆ. ಎಷ್ಟೋ ಜನ ಸೈತಾನಿಂದ, ಮಾಂತ್ರಿಕ ಕ್ರಿಯೆಗಳಿಂದ, ವ್ಯಾಧಿಗಳಿಂದ ಬಿಡುಗಡೆ ಆಗದವ್ರು ಪ್ರೇಯರ್ ಮಾಡಿ ಬಿಡುಗಡೆ. ಸೈತಾನ ಇರೋದ್ರಿಂದ ದೇವರಿಗೆ ಒಳ್ಳೇದು. ಆದರೆ ದೇವರನ್ನ ಪ್ರೀತಿ ಮಾಡಿ ನಡೆಯೋರು ಬೇಕಲ್ಲ. ಏನೋ ಒಂದು ಮಿಸ್ಟೇಕ್ ಇದೆ ಅಂದ್ರೆ ಬೇರೆ ಸಮೇತ ಕಿತ್ತಾಕ್ಬೇಕು. ಒಂದು ಉದಾಹರಣೆ, 2 ಉದಾಹರಣೆ ಹೇಳ್ತೀನಿ ನೋಡ್ರಿ. ಒಂದು ಮನೆ ಒಳಗಡೆ ಹಾವು ಬಂದ್ಬಿಟ್ಟಿದೆ. ಒಬ್ರು ನೋಡಿದ್ರು, ಇರ್ಲಿ ಬಿಡು ಅಂತ ಇರ್ತಾರ. ಅದು ಯಾವತ್ತೋ ಒಂದಿನ ಕಚ್ಚುತ್ತದು. ಔಟ್ ಸೈಡ್ ಇಂದ ಬಂದು ಮನೆ ಒಳಗಡೆ ಸೇರ್ಕೊಂಡೈತೆ. ಅವಾಗ ನಮ್ಮ ಚಿತ್ರದುರ್ಗದಲ್ಲಿ ನಾವು ಇಂಗಳದಾಳಲ್ಲಿದ್ದಾಗ ಮನೆ ಒಳಗಡೆ ಒಂದು ಹಾವು ಬಂದು ಸೇರ್ಕೊಂಡಿತ್ತು. ನಾನೇ ನೋಡಿದ್ದೆ ಅದನ್ನ. ಬುಸ್ ಬುಸ್ ಅಂತ ಬಗ್ಗಿ ನೋಡಿದ್ರು, ಬಹಳ ದೊಡ್ಡದು ಹೋಗ್ತಾ ಇದೆ, ಸೌಂಡ್ ಬರ್ತದೆ. ಏನಿದು ಸೌಂಡ್ ಅಂತ ಹೇಳಿದ್ರೆ ಬುಸ್ ಬುಸ್ ಅಂತಿತ್ತೆ. ಕಡ್ದಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಆವಾಗಲೇ ಬಗ್ಗಿ ನೋಡಿದೆ, ಎಗ್ರಿ ಓಡಿ ಬಂದೆ. ಆಮೇಲೆ ಯಾರನ್ನೋ ಒಬ್ಬರನ್ನ ಕರೆಸಿ ಅದು ತೆಗೆದು ಬಿಸಾಡಿದ್ರು. ಬಹಳ ದೊಡ್ಡದು. ಅದೇ ಅಷ್ಟು ದೊಡ್ಡದು ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದೆ. ಸರಿ, ಮನೆಯಲ್ಲೇ ಬಿಟ್ಬಿಡ್ಬೋದಾಯ್ತಾನೆ, ಮಣ್ಕೊಂಡಾಗ ಅದು ಸುಮ್ಮನೆ ಇರ್ತದೆ, ಅದು ಓಡಾಡ್ತಿದ್ರೆ ಅದು ಜೊತೆಗೆ ಇರ್ತದೆ. ಅದನ್ನ ಹೇಗಾದ್ರೂ ಮಾಡಿ ಹೊರಗಡೆ ಬಿಸಾಡಬೇಕು. ಅದೇ ಥರನೇ ಅದನ್ನ ಹೊಡೆದು ಸಾಯಿಸಿ ಸುಟ್ಟಾಕ್ತಾರೆ. ಉದಾಹರಣೆಗೆ ಅದೇ ರೀತಿ ನಾವು ಏನು ಮಾಡಬೇಕು, ಏನೋ ದೇವರಿಗೆ ಇಷ್ಟವಿಲ್ಲದಿದ್ರೆ, ಕುಟುಂಬದಲ್ಲಿ ಸಮಸ್ಯೆ ಬರ್ತಾ ಇರೋದು ಏನೋ ಸ್ವಭಾವಗಳು ಇದ್ರೆ ಅದನ್ನ ಗಿಡನ ಕಿತ್ತಿ ಬಿಟ್ಟು ಮತ್ತೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ಬೇಕು. ಮತ್ತೆ ಬೆಳೀತದೆ ಅದು ಗಿಡ. ಆ ರೀತಿ ಸುಟ್ಟಾಕ್ಬಿಟ್ರೆ, ಕ್ಲೀನ್ ಆಗ್ಬಿಟ್ರೆ ಮತ್ತೆ ಅಲ್ಲಿ ಒಂದು ನೆಮ್ಮದಿ ಸಮಾಧಾನ ಇರುತ್ತೆ. ಹಾವು ಮನೇಲಿ ಬಂದಿತ್ತಂತ ಹಂಗೆ ಇದ್ರೆ ಅದು ಯಾರನ್ನೋ ಒಬ್ಬರನ್ನ ಕಚ್ಚುತ್ತೆ. ಮೊದಲೇ ಕಚ್ಚಿಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ ಅಲ್ಲಿ ಇದೆ ಅಂತ ಕಂಡಿಡ್ದುವಲ್ಲ, ಅದೆಲ್ಲ ಒಂದು ಜಾಗದಲ್ಲಿ ಸೇರ್ಕೊಂಡಿತ್ತು. ತೆಗೆದ್ರೆ ನೋಡಿದ್ರೆ ಬಹಳ ದೊಡ್ಡದು. ಆ ಹಾವು ಅನ್ನೋದು ಒಂದು ಉದಾಹರಣೆ. ನಮ್ಮ ಮನಸ್ಸಿನಲ್ಲಿ ದೇವರಿಗೆ ಇಷ್ಟವಿಲ್ಲದ್ದು, ಕುಟುಂಬಕ್ಕೆ ಸಮಾಧಾನವನ್ನು ಕೆಡಿಸುವಂಥದ್ದು, ಕುಟುಂಬದಲ್ಲಿ ಯಾವಾಗಲೂ ಹೋರಾಟ, ಬೇಜಾರು, ದುಃಖ, ಸಮಸ್ಯೆ ಉಂಟು ಮಾಡುವಂಥದ್ದು. ಅದನ್ನ ತೆಗೆದು ಬಿಸಾಡ್ಬೇಕಾ, ಅದನ್ನೇ ಇಟ್ಕೊಂಡು ಅದರಲ್ಲೇ ಮುಳುಗ್ಕೊಂಡು ಹೊಡೆದಾಡ್ಕೊಂಡು ಬಡ್ಕೊಂಡು ನೆಮ್ಮದಿ ಸಮಾಧಾನ ಕಳ್ಕೊಂಡು ಇರ್ತಾರ. ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ದೇವರನ್ನ ನಂಬ್ಕೊಂಡು ಏನ್ ಪ್ರಯೋಜನ? ಕಡೆದಾಗಿ ಒಂದು ವಾಕ್ಯವನ್ನು ಓದಿ ಪ್ರೇಯರ್ ಮಾಡೋಣ. ಇಬ್ರಿಯರ್ 12:10. ಇಬ್ರಿಯರ್ 12:10. ಇದರಲ್ಲಿ
ನಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸುತ್ತಾನೆ. ಇಲ್ಲಿದೆ ನೋಡ್ರಿ, ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ತಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ. ಇದೊಂದು ವರ್ಡ್ ಸಾಕು. ಯೇಸು ಸ್ವಾಮಿ ಇವಾಗ ಬಾರಿಸ್ತಾ ಇರೋದು ಏನಕ್ಕಂದ್ರೆ ಜನಗಳನ್ನ, ಪರಿಶುದ್ಧ ಅಂದ್ರೆ ದೇವರು. ಹಳೆ ಒಡಂಬಡಿಕೆಯಲ್ಲೂ ಇದೆ, ಹೊಸ ಒಡಂಬಡಿಕೆಯಲ್ಲೂ ಇದೆ. ಪರಿಶುದ್ಧ ಇಬ್ರಿಯರಲ್ಲೇ ಇದೆ. ಪರಿಶುದ್ಧ ಇಲ್ದ್ರೆ ದೇವರನ್ನ ಯಾರು ದರ್ಶಿಸಕ್ಕಾಗಲ್ಲ ಅಂತ ಹಳೆ ಒಡಂಬಡಿಕೆಯಲ್ಲಿ ಏನು ವಾಕ್ಯ ಇದೆ ಅದೇ ವಾಕ್ಯ ಇಬ್ರಿಯರಲ್ಲಿದೆ, ಸೇಮ್ ವರ್ಡ್. ಪರಿಶುದ್ಧ ಇಲ್ದ್ರೆ ಯಾರು ದೇವರನ್ನ ದರ್ಶಿಸಕ್ಕಾಗೋದಿಲ್ಲ ಅಂತ ಇದೆ. ಲೇವಿ ಕಾಂಡದಲ್ಲಿದೆ, ಇಬ್ರಿಯರಲ್ಲಿದೆ. ಇವಾಗ ಅವರು ಪರಿಶುದ್ಧ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ನಾವು ನಡೆದೇ ಇದ್ದಾಗ ನಮ್ಮನ್ನ ಶಿಕ್ಷಿಸಿ ಆ ಮಾರ್ಗದಲ್ಲಿ ನಡೆಯೋದಿಕ್ಕೆ ತನ್ನನ್ನ ಶಿಕ್ಷೆಯನ್ನು ಕೊಡ್ತಾರೆ. ಯಾಕಂದ್ರೆ ಆ ಮಾರ್ಗಕ್ಕೆ ಬಾ ಅಂದ್ರೆ ಬರ್ತಾ ಇಲ್ಲ. ಓದಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಟೀಚರ್ ಹೊಡಿತಾರೆ, ಚೆನ್ನಾಗಿ ಓದ್ಲಿ ಅಂತ. ಮನೆಯಲ್ಲಿ ಓದ್ತಾ ಇರೋನಿಗೆ ಹೊಡೆದು ಟ್ಯೂಷನ್ಗೆ ಕಳಿಸ್ತಾರೆ. ಟ್ಯೂಷನ್ ಟೀಚರ್ ಓದಿದ್ರೆ ಟ್ಯೂಷನ್ ಬದಲಾಯಿಸ್ತಾರೆ. ಏನೋ ಒಂದು ಮಾಡಿ, ಸರಿ ಇದು ಆಗಿಲ್ಲ ಅಂದ್ರೆ ವ್ಯಾಧಿ ತಗೊಳ್ಳೋಣ, ಅರ್ಥ ಆಗಿಲ್ಲ ಅಂದ್ರೆ. ಒಬ್ಬರಿಗೆ ನನಗೆ ಪರಿಚಯ ಇರೋರೇ ಒಬ್ಬರು ಚಿಕ್ಕದಾಗಿ ಒಂದು ಮೊಳೆ ಕಾಲಿಗೆ ಚುಚ್ಕೊಂಡಿದೆ. ಚಿಕ್ಕದಾಗಿ ಕಾಲಿಗೆ ಚುಚ್ಕೊಂಡಿದೆ ಮೊಳೆ. ಅದೇನೋ ತರಬೇಕಾದ್ರೆ ಏನೋ ಮಿಸ್ ಆಗಿ ಟಚ್ ಆಗಿದೆ. ಇವರು ಅದು ಹಂಗೆ ಶುಗರ್ ಇರೋದ್ರಿಂದ ಹಂಗೆ ಬಿಟ್ಬಿಟ್ಟು, ಆ ಮೊಳೆ ಹಂಗೆ ಬಿಟ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಸ್ನಾನ ಮಾಡ್ಕೊಳ್ಳೋದು ಹೆಂಗಿದ್ರು ಬೆಳಗ್ಗೆ ಸಂಜೆ ಸ್ನಾನ ಮಾಡ್ಬೇಕು. ಆ ಮೇಲ್ಗಡೆ ಮಾತ್ರ ಸ್ವಲ್ಪ ಪಸ್ಸು ಬರ್ತಾ ಇದ್ರೆ, ಬ್ಲಡ್ ಪ್ಲಸ್ ಅದು ಸೇರಿ ಆ ಗಲೀಜು ಬರ್ತಾ ಇದ್ರೆ ಅದನ್ನ ಸ್ಪಾಂಜಲ್ಲಿ ಒರೆಸಿ ಹಂಗೆ ಮಾಡ್ಕೊಂಡು ಸರಿ ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ತಾ ಇದಾರೆ. ಒಳಗಡೆ ತಿನ್ಕಂತ ಬರ್ತಾ ಇದೆ, ಒಳಗಡೆ ಬಿಟ್ಬಿಟ್ಟಿದ್ದಾರೆ, ಹೊರಗಡೆ ಮಾತ್ರ ಮಾಡ್ಕೊಂಡಿದ್ದಾರೆ. ಸಡನ್ ಆಗಿ ನೋಡಿದಾಗ ಕಾಲು ಬರದಂಗೆ ನೋವು ಜಾಸ್ತಿ ಆದಾಗ ಒಳಗೆ ಹೋದ್ರೆ ಒಳಗಡೆ ಎಲ್ಲ ಕೊಳ್ತು ಬಿಟ್ಟಿದಪ್ಪ, ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿದೆ, ಬ್ಲಡ್ ಎಲ್ಲ ಶುಗರ್ ಇರೋದ್ರಿಂದ ಅದು ಸೆಪ್ಟಿಕ್ ಆಗಿದೆ ಅಂತೇಳಿ ಅದನ್ನ ಪೂರ್ತಿ ತೆಗೆದುಬಿಟ್ಟಿದ್ದಾರೆ. ಪೂರ್ತಿ ತೆಗೆದುಬಿಟ್ಟು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗ ಹಂಗೆ ಅದು ಹಂಗೆ ಬಂದು ಕೋವಿಡ್ ಟೈಮಲ್ಲಿ ಆಸ್ಪತ್ರೆಗೆ ಹೋಗದೆ ಇರೋ ಸಮಯದಲ್ಲಿ ಅದೇನಾಗಿದೆ, ಫುಲ್ಲು ತಿಂದ್ಬಿಟ್ಟು ಕಿಡ್ನಿ ಎಲ್ಲ ಹೋಗಿ ಹಂಗೆ ಪ್ರಾಣ ಹೋಯ್ತು. ಅವ್ರ ಪ್ರಾಣ ಹೋಗೋದಕ್ಕೆ ಕಾರಣ ಏನಂದ್ರೆ ಒಂದು ಚಿಕ್ಕ ಮೊಳೆ. ಆ ಚಿಕ್ಕದಾಗಿದ್ದಾಗಲೇ ಅದನ್ನ ಅವಾಗಲೇ ಅಲ್ಲೆಲ್ಲ ಕೊಯ್ದು ಪೂರ್ತಿಯಾಗಿ ಮಾಡಿ ಸೆಪ್ಟಿಕ್ ಮಾಡಿ ಚಿಕ್ಕದಾಗಿದ್ದಾಗಲೇ ಅದನ್ನ ಸರಿ ಮಾಡ್ಕೊಂಡಿದ್ರೆ ಇದುವರೆಗೂ ಬದುಕ್ತಾ ಇದ್ರು. ಇದು ಉದಾಹರಣೆ ಪಾಪಕ್ಕೆ, ಹೃದಯ ಅಂತರಾಳದಲ್ಲಿರುವ ಪಾಪ. ಏನಾದ್ರೂ ಪಾಪ ಎಂಟರ್ ಆಗುತ್ತೆ, ಸೆಲ್ ಫೋನಿಂದ ಒಂದು ಚಿಕ್ಕ ಪಾಪ, ಏನೋ ಒಂದು ಶಾರ್ಟ್ಸ್ ಇಂದ ಏನೋ ಒಂದು ಬರುತ್ತಂದ್ರೆ ಅವಾಗಲೇ ಅದನ್ನ ಡಿಲೀಟ್ ಮಾಡ್ಕೊಂತ ಹಂಗೇ ಜೀವನ ಮಾಡ್ಕೊಂಡು ಹೋಗ್ಬೇಕು. ಬರೀ ಸೆಲ್ ಫೋನ್ ವಾಟ್ಸಪ್ ಇಂದ ಅಲ್ಲ, ಯೋಚನೆಗಳಿಂದ, ಮಾತಿನಿಂದ ಅದು ಬಂದಾಗಲೇ ಅದು ಆ ಥರನೇ ನಾವು ಆತ್ಮಿಕದಲ್ಲಿ ಬೆಳೆದಿದ್ದು. 98 ಅಭಿಷೇಕ ಅಂದ್ರೆ ಪಾಪವನ್ನು ಬಿಟ್ಟು ಯೋಚನೆಗಳು ದೇವರ ಯೋಚನೆ ಆಗಿರಬೇಕು, ಪರಿಶುದ್ಧ ಮಾರ್ಗದಲ್ಲಿ ನಡಿಬೇಕು, ದೇವರಿಗೆ ಇಷ್ಟವಿಲ್ಲದ್ದು ಒಂದು ಯೋಚನೆ ಮಾಡ್ಕೊಡುದು. ಕೊರಿಂಥರಲ್ಲಿದೆ, ನೀನು ಯೋಚನೆ ಮಾಡುವ ಪ್ರತಿಯೊಂದು ದೇವರಿಗೆ ವಿಧೇಯರಾಗಿರ್ಬೇಕು. ಪರಿಶುದ್ಧ ಅಂದ್ರೆ ಮೈಂಡಲ್ಲಿ ಪರಿಶುದ್ಧತೆ ಇರಬೇಕಲ್ಲ. ಇಲ್ಲಿದೆ ನೋಡ್ರಿ, ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ ಅವ್ರ ಹಿತಕ್ಕಾಗಿಯೇ ದೇವರು ಶಿಕ್ಷೆಯನ್ನು ಕೊಡ್ತಾರೆ. ಸಭೆ ಅಂದ್ರೇನೆ ಅಷ್ಟೇ. ಅವ್ರ ಚರ್ಚಿಂದ ಬರೋರ್ನ ಅವ್ರನ್ನ ನೀವೆಲ್ಲ ಕಲ್ಲಾಗಿ ಬಂದಿದ್ದೀರಾ. ಯಾರತ್ತಾದ್ರೂ ಒಂದು ಶಿಲ್ಪಿ ಕೊಟ್ಬಿಟ್ಟು ಇದನ್ನ ಅಂಬೇಡ್ಕರ್ ಮಾಡತ್ತ, ಯಾರೋ ಒಬ್ರು ಗಾಂಧಿ ತಾತ ಮಾಡಂತೇಳಿ ಕೊಟ್ಟಾಗ ಅವ್ರು ಅದನ್ನ ಕೆತ್ತು ಅವರಿಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವು ಬಂದಾಗ ನಿಮ್ಮಲ್ಲಿ ವೇಸ್ಟೇಜ್, ದೇವರ ಹಾಗೆ ಯೇಸು ಪ್ರಭು ಹಾಗೆ ನಿಮ್ಮನ್ನ ಮಾರ್ಪಡಿಸ್ರಿ ಅಂತ ಹೇಳಿ ನೀವು ಬಂದಾಗ ನಿಮ್ಮ ಆತ್ಮವನ್ನು, ಅದು ಬೇಡದೇ ಇರುವ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನೆಲ್ಲ ಈ ವಾಕ್ಯದಿಂದ ಚುಚ್ಚಿ ಅದನ್ನೆಲ್ಲ ಬೇರ್ಪಡಿಸಿ ನಿಮ್ಮನ್ನ ಶುದ್ಧ ಮಾಡಿ ಪರಲೋಕ ರಾಜ್ಯಕ್ಕೆ ಕೊಡಬೇಕು. ಅದೇ ಸಭೆ. ಶುದ್ಧ ಕಾಣಿಕೆಯಾಗಿ ಅರ್ಪಿಸಬೇಕು ಸಭೆಯಲ್ಲಿ ನೀವು ಬಂದಿರೋರನ್ನ. ಇಲ್ಲಿ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗಿದೆ, ಬಾರಿಸ್ತಾ ಇದ್ದಾರೆ ದೇವರು. ಔಟ್ ಸೈಡ್ ಬಂದು ಅವ್ರು ಲೋಕಸ್ಥರವರು. ಕರೆಕ್ಷನ್ ಮೇನ್ ನಾವು ದೇವ್ರು ನಂಬ್ಕೊಂಡಾಗ ನಮಗೆ ಒಂದೇ ನಮಗೆ ಗೊತ್ತಾಗಿತ್ತು, ಆತ್ಮಿಕದಲ್ಲಿ ಬೆಳಿಬೇಕು. ಅದು ಬಹಳ ದೊಡ್ಡ ಪ್ರೋಸೆಸ್. ಅದು ಹೆಂಗೆ ಒಂದು ಇಂಜಿನಿಯರಿಂಗ್ 12 ಪುಸ್ತಕ ಓದ್ತಾನೆ, ಅದಕ್ಕಿಂತ ದೊಡ್ಡದು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ, ಸ್ಪಿರಿಚುವಲ್ ಅಲ್ಲಿ ಬೆಳೆಯೋದಿಕ್ಕೆ. ಒಬ್ರು 78 ವರ್ಷದಿಂದ ವಯಸ್ಸವರಿಗೆ
ಎಷ್ಟೋ 63ರಿಂದ ಸೇವೆ ಮಾಡ್ತಾ ಇದ್ದಾರೆ, ದೊಡ್ಡ ಸೇವೆ ಮಾಡಿದ್ದಾರೆ, 50 ವರ್ಷ ಮೇಲೆ ಸೇವೆ ಮಾಡ್ತಿದ್ದಾರೆ. ಅವ್ರು ದೊಡ್ಡ ಸೇವೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದಾರಂತೆ ಬೈಬಲಲ್ಲಿ ಒಂದು 2% ನಾನು ಮಾಡಿದ್ದೀನಿ, ಇನ್ನೂ ಮಾಡಿಲ್ಲ ಅಂತ. ಬರೀ 2%. CMC ಅಲ್ಲಿ ಕೆಲಸ ಮಾಡಿ ಆರ್ ಸ್ಟ್ಯಾನ್ಲಿ ಅಂತ ಹೇಳ್ಬಿಟ್ಟು ಬರೀ 2% ಮಾತ್ರ ತೆಗೆದು ನಾವೆಲ್ಲ ಶಾಕ್ ಆಗ್ತಾ ಇದ್ದೀವಿ. ಎಷ್ಟೋ ಪುಸ್ತಕಗಳು ಬರೆದಿದ್ದಾರೆ, ಅವರಿಂದ ದೊಡ್ಡ ಉಜ್ಜೀವನ ಬಂದಿದೆ. 15-16 ಅಲ್ಲಿ ದೊಡ್ಡ ಉಜ್ಜೀವನ ತಂದಿದ್ದಾರೆ ಅವರು. ಆ ಉಜ್ಜೀವನದಲ್ಲಿ ಅವರಿಂದ ಎಷ್ಟೋ ಸೇವಕರುಗಳು ಹುಟ್ಟಿ ಇವಾಗ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. SK ಫ್ರಾನ್ಸ್ ಎಲ್ಲ ಅವ್ರ ಮೂಲಕ ಯವನಸರು ಟೀಮ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸ್ಥಾಪನೆ ಇವಾಗೆಲ್ಲ ಫೀಬಾ ಅವರು ಇದೆಲ್ಲ ಬತ್ತ ಆ ತರ ಎಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸೇವೆ ಮಾಡಿದ್ದಾರೆ. ಅವಾಗ ದೊಡ್ಡ ಉಜ್ಜೀವನ ನಡೆದಿದೆ. ಅವಾಗ ಆ ಕಾಲದಲ್ಲಿ ಒಂದು ದೊಡ್ಡ ದೊಡ್ಡ ಸೇವಕರೆಲ್ಲ ಎದ್ದಿದ್ದಾರೆ. ಅವರೆಲ್ಲ ಸೇರಿ ಒಂದು ದೊಡ್ಡ ಉಜ್ಜೀವನ ಮಾಡಿದ್ದಾರೆ. ಆದ್ರೆ ಅವರು ಹೇಳ್ತಾ ಇದ್ರೆ ಒಂದು 2% ಅಂತ. ಆದ್ರೆ ಎಷ್ಟು ಸ್ಪಿರಿಚುವಲ್ ಅಲ್ಲಿ ಬೆಳವಣಿಗೆ ಇದೆ. ದೇವರನ್ನ ನಂಬ್ಕೊಂಡಿದ ತಕ್ಷಣ ಅವರು ತಪ್ಪು ಮಾಡಿದ್ರೆ ತಪ್ಪು ಮಾಡಬೇಡ್ರಿ ಅಂತ ಹೇಳೋದೇ ದೇವರ ಸೇವೆ. ಫ್ಯಾಮಿಲಿಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ, ಹೆಂಡತಿ ತಪ್ಪು ಮಾಡಿದ್ರೆ ಇದನ್ನ ಮಾಡಬೇಡ್ರಿ ಅಂದ್ರೆ ಅದೇ ಬೇಡ ಅಂತ ಹೇಳ್ತಿದ್ದೀರಲ್ಲ ನೀವು. ಅಲ್ಲೇ ಬಂದಿರೋದು ಸಮಸ್ಯೆ. ನೀನ್ ಏನು ಹೇಳ್ಬೇಡ ಅಂತಿದ್ದೀರ. ಏನು ಹೇಳ್ಬೇಡ ಅಂದ್ರೆ ನೀವು ಆತ್ಮಿಕದಲ್ಲಿ ಬೆಳೆದು ನೀವಾದ್ರೆ ಹೇಳ್ಕೊಡ್ಬೇಕು ಎಲ್ಲರಿಗೂ. ನೀವು ಅಭಿಷೇಕ ಹೊಂದಿ ಆತ್ಮಿಕದಲ್ಲಿ ಬಲಪಟ್ಟು ಯಾವ್ದು ತಪ್ಪು ಯಾವ್ದು ಕರೆಕ್ಟ್ ಅಂತ. ರಿಲಿಜಿಯಸ್ ಕ್ರಿಶ್ಚಿಯನ್ ಏನಕ್ಕೆ ಯಾರಿಗೆ ಬೇಕಾಗಿದೆ? ನಂಬ್ಕೊಂಡು 10 ವರ್ಷ ಆಗಿದೆ, ಏನ್ ಸಾಧನೆ ಮಾಡಿದ್ದೀರಾ? ಡ್ರಾಮಾ ನಟನೆ ಮಾತ್ರ ಆಗ್ತಾ ಇದೆ. ಎಷ್ಟು ಜನನಿಗೆ ಸುವಾರ್ತೆ ಹೇಳಿದ್ದೀರಾ? ಎಷ್ಟು ಜನ ಆತ್ಮ ಕರೆಸಿದ್ದೀರಾ? ಎಷ್ಟು ಜನಕ್ಕೆ ಕಣ್ಣೀರು ಬಿಟ್ಟು ಅಕ್ಕದ ಪಕ್ಕದವರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀರಾ? ರಕ್ಷಣೆ ಹೊಂದಿದವರಿಗೆ ಪ್ರೇಯರ್ ಮಾಡಿ ಎಷ್ಟು ಜನನ ನಡೆಸಿದ್ದೀರಾ? ಫ್ರೆಂಡ್ಸ್ಗಳು ಎಷ್ಟು ಜನ ಯೇಸು ನಿಜವಾದ ದೇವ್ರು ಗೊತ್ತೇ ಪಾಪದಿಂದ ನರಕಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಎಷ್ಟು ಸಲ ಹೋಗಿ 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 ಹೇಳ್ತಾರೆ. ಅವ್ರು ಹೊಡಿತಾರೆ. ಅವ್ರ ಮನೆಗೆ ಹೋದ್ರೆ ಏನೇನು ಮುತ್ತು ಕೊಡ್ತಾರ, ಬೈತಾರೆ, ಕ್ಯಾಕ್ಟಸ್ ಹೋಗಿತಾರೆ. ಆದ್ರೂ ಕೂಡ ಆತ್ಮ ಭಾರ. ಆತ್ಮದಲ್ಲಿ ನಡೆಸಿದ್ದೀರಾ, ಸುವಾರ್ತೆ ಹೇಳಿದ್ದೀರಾ? ಅಲ್ಲಿ ಹೋಗಿದ್ದ ಕೇಳಲ್ಲ ಅಷ್ಟೇ. ಹೋಗಕ್ ಮುಂಚೆ ಪ್ರೇಯರ್ ಮಾಡಬೇಕು. ಸೈತಾನ ಅವರಲ್ಲಿ ಇರ್ತಾರೆ, ಓಡಿಸ್ಬೇಕು. ಸುವಾರ್ತೆ ಹೇಳಕ್ ಹೋದ್ರೆ ಏನು ಅನ್ಕೊಟ್ಟು ಸ್ವೀಕಾರ ಮಾಡ್ತಾರ. ನಾನು ಚರ್ಚ್ ಫಾಸ್ಟರ್ ಆಗಿ ಇಲ್ಲದೆ ಇದ್ದಾಗ, ಎವಾಂಜಲಿಸ್ಟ್ ಆಗಿ ಇದ್ದಾಗ, ಸೇವೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸುವಾರ್ತೆಯಲ್ಲಿ ಬಹಳ ಜನಗಳ ದೇವರಲ್ಲಿ ನಡೆಸಿದ್ವಿ. ಈಗ ಸೇವಕರಾದ್ಮೇಲೆ ನಿಮ್ಮನ್ನ ತಯಾರು ಮಾಡಿ ನೀವು ಎಲ್ಲಿ ಹೋಗ್ತಿರೋ 4 ಪಾಠ ಸಿಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ. ಇವಾಗ ನಾನು ಯಾರ ಮನೆಗಾದ್ರೂ ನಾನು ಸೇವಕ, ನಾನು ಸುವಾರ್ತೆ ಹೇಳ್ತೀನಿ ಅಂದ್ರೆ ಯಾರು ಒಪ್ಪಲ್ಲ. ನಿಮಗೆ ಕೆಲಸ ಮಾಡೋ ಜಾಗ ಇದೆ, ಓದೋ ಮಕ್ಕಳಿಗೆ ಓದೋ ಪ್ಲೇಸ್ ಇದೆ, ರಕ್ತ ಬಂಧುಗಳು ಇರ್ತಾರೆ, ಅಕ್ಕದ ಪಕ್ಕದಲ್ಲಿ ಇರ್ತಾರೆ. ಸುಮ್ಮನೆ ಒಂದು ಬಾಯಿನಲ್ಲಿ ಇದು ಮಾಡಬೇಡ, ಅದು ಮಾಡ್ತೀನಿ ಅಂದ್ರೆ ಯಾವತ್ತಾದ್ರೂ ಒಂದು ದಿನ ಬಂದು ನೀವು ತಂದೆ ತಾಯಿಗಳಿಗೆ ಏನೇ ಈ ತರ ನನ್ನ ಪಾಪ ಮಾಡ್ತಿದ್ದೆ, ಇದರಿಂದ ನಾನು ಬಿಡುಗಡೆ ಆದಂತ ಸಾಕ್ಷಿ ಹೇಳಿದ್ದೀರಾ? ಒಂದು ಹುಡುಗ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು ಓದ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಬಾ ಸಿನಿಮಾಕ್ಕೆ ಹೋಗೋಣ ಅಂತ ಹೇಳಿ ಕರೆದೈತೆ, ಇಷ್ಟಪಟ್ಟಿದೆ. ಅದು ಕಾಮದಿಂದ ಬಂದಿರೋದು. ಹೋಗಿ ಅವರಮ್ಮನಿಗೆ ಹೇಳಿದ್ದಾನೆ, ಈ ತರ ಹುಡುಗಿ ನನ್ನ ಈ ತರ ಮಾಡ್ತಾ ಇತ್ತಂತೆ. ಅವರಮ್ಮ ನಮಗೆ ಹೇಳಿದ್ರು, ನನ್ನ ಮಗ ಈ ತರ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾನೆ ಅಂತ. ಆಮೇಲೆ ಇವಾಗ ತಂದೆ ತಾಯಿ ಹತ್ರ ಆ ಹುಡುಗಿ ನನ್ನನ್ನ ಕೇಳ್ತಿತ್ತಲ್ಲ, ಆ ಹುಡುಗಿಗೆ ಮದುವೆಗೆ ಕರಿತು, ನಾನು ಹೋಗಿಲ್ಲ ಅಂತ. ಅವನು ಇವಾಗ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡು ಸುಖವಾಗಿದ್ದಾನೆ. ದೇವ್ರು ತೋರಿಸಿರೋ ಮಗು. ಅದು ಏನಾದ್ರು ಮಾಡ್ಕೊಂಡಿದ್ದಿದ್ರೆ ಅವ್ನ ಜೀವನ ಹಾಳಾಗಿ ಹೋಗ್ತಿತ್ತು. ಅದು ಕಣ್ಣಿಂದ ಮಾಡುವಂಥದ್ದು, ಆತ್ಮದಿಂದ ಅಲ್ಲ. ಅಂದ್ರೆ ಪಾಪಗಳು ಅವನ ಹೃದಯದಲ್ಲಿ ಎಂಟ್ರಾದಾಗ ಅದಕ್ಕೆ ಒಪ್ಪಿಸಿದಾಗೆ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಪಾಪಾರಿಕೆ ಮಾಡಿದಾನೆ, ಈ ತರ ಯಾಕೆ ನಡೀತಾ ಇದೆ, ನಾನು ಮಾಡ್ತಾ ಇಲ್ಲ ಅಂತ. ನೀವು ಯಾವತ್ತಾದ್ರೂ ಈ ತರ ನಡೀತು ಪಾಪ ಮಾಡಿಲ್ಲ ಸಾಕ್ಷಿ ಹೇಳ್ತೀರಾ? ಸಾಕ್ಷಿ ಅಂದ್ರೆ ಈ ಸ್ವಭಾವ ಕೆಟ್ಟದಿತ್ತು, ಅದನ್ನ ಬಿಡುಗಡೆ ಮಾಡಿಕೊಂಡಿದ್ದೀನಿ ಅಂತ ಸಾಕ್ಷಿ ಹೇಳಿದ್ದೀರಾ? ನಿಮ್ಮ ತಂದೆ ತಾಯಿಗಳಿಗೆ ಹೇಳಿದ್ದೀರಾ? ಪ್ರೇಯರ್ ಮಾಡಿದಾಗ ಅದೇ ತರ ಮಾಡಬೇಕು. ಎಷ್ಟು ಪಾಪಗಳಿದೆ ಚೆಕ್ ಮಾಡ್ಕೊಳ್ರಿ. ದೇವರಲ್ಲಿ ಇದ್ದವರೇ ನನ್ನ ಪಾಪಿ ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲದೇನೆ ಇರೋರು ಕರೆಕ್ಟ್ ಅನ್ಕೊಂಡಿದ್ದಾರೆ. ಕರೆಕ್ಟ್ ಅನ್ಕೊಂಡವರಲ್ಲಿ ಅಲ್ಲೇ ಪಾಪ ಇದೆ ಅಂತ ಅರ್ಥ. ಎಷ್ಟೋ ಜನಗಳಿಗೆ ಸೇವಕರನ್ನ ಇಬ್ಬರಿಸಿ ಎಷ್ಟೋ ದೊಡ್ಡ ಸೇವೆ ಮಾಡಿ ಇನ್ನೂ ನಾನು ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಸೇವಕರು ಬಂದ್ಬಿಟ್ಟು
ಸಭೆ ಫ್ಯಾಮಿಲಿಗೆ ಸಮಯ ಕೊಟ್ಟಿದ್ದ ಸೇವೆ ಇರೋದ್ರಿಂದ, ಅದು ಎಂಡ್ ಟೈಮಲ್ಲಿ ಒಬ್ಬ ಅಮ್ಮ ಬಂದ್ಬಿಟ್ಟು ನಾನು ಈ ಗಂಡನ್ನ ಸತ್ತೋದ ಮೇಲೆ ಏನಕ್ಕೆ ದಂಡಕ್ಕೆ ನಾನು ಹೆಚ್ಚಾಗಿ ಪ್ರೀತಿ ಮಾಡಿಲ್ಲ, ಸಡನ್ ಆಗಿ ಅವನೇನೋ ಹೋಗಿದ್ದಾನೆ ಸೇವೆಗೆ, ಸತ್ತೋಗ್ಬಿಟ್ಟಿದ್ದಾನೆ ಆಕ್ಸಿಡೆಂಟ್ ಅಲ್ಲಿ. ಆವಾಗ ಅಳ್ಬೇಕಾದ್ರೆ ಅಲ್ತ್ಕೊಂಡ್ಮೇಲೆ ಎಲ್ಲರಿಗೂ ಹೇಳ್ಕೊಂಡು ಕುತ್ಕೊಂಡೈತಂತೆ. ಆವಾಗ ನಾನು ಇದು ಮಾಡಿದೆ. ಇರ್ಬೇಕಾದ್ರೆ ಏನು ಮಾಡೋದಿಲ್ಲ, ಇರೋದೇ ಅದು 10 ವರ್ಷ ಇರ್ತಾರೋ 5 ವರ್ಷ ಇರ್ತಾರೋ 3 ವರ್ಷ ಇದ್ದಾರೋ ಗೊತ್ತಿಲ್ಲ. ಇರ್ಬೇಕಾದ್ರೆ ಮಾತು ಕೇಳೋದಿಲ್ಲ, ಇಲ್ಲ ಸತ್ತೋದ್ಮೇಲೆ ಬದೋಬ್ದಿದ್ದು ಅಂತೇಳಿ ಚಿಂತೆ ಮಾಡೋದು. ಕಾಲ ಕಲಿಗಾಲ ಆಗ್ಬಿಟ್ಟಿದೆ. ಟೆಕ್ನಾಲಜಿ ಬಂದಿದೆ, ಅದನ್ನ ಫುಲ್ಲಾಗಿ ಹಬ್ಬುತ್ತಾ ಇದೆ. ಕ್ರೈಸ್ತರಿಗೆ ಮಾತ್ರ ಗೊತ್ತು ಟೆಕ್ನಾಲಜಿ ಬರುತ್ತೆ. ಆಧಾರ್ ಕಾರ್ಡ್ ಬಂದಾಗಲೇ ಹೇಳಿದ್ವಿ, ಅದು ತನ್ನನ್ನು ಆರಾಧನೆ ಮಾಡ್ರಿ ಅಂತ ಹೇಳುತ್ತೆ, ಮಾಡದೇ ಇರೋದನ್ನ ಕೊಲ್ಲುತ್ತೆ, ಅದು ಮೈಗೆ ಬರುತ್ತೆ, ಎಲ್ಲ ಹೇಳ್ತಾ ಇದ್ದೀವಿ. ಇವಾಗ ಲೋಕಸ್ಥರಿಗೆ ಅದು ಗೊತ್ತಿರೋದು ನಮಗೆ, ಬಟ್ ನಾವು ಅವ್ರಿಗೆ ಹೇಳ್ತಿಲ್ಲ. ಅವ್ರು ಬಂದ್ಬಿಟ್ಟು ಸುಮ್ಮನೆ ಆಟ ಆಡ್ತಾ ಇದ್ದಾರೆ. ನೋಡಿ ಟೆಕ್ನಾಲಜಿ ಎಲ್ಲ ಕೆಲಸ ಮಾಡ್ತೈತೆ, ಟೆಕ್ನಾಲಜಿ ನಿನಗೆ ಯಾವ ಥರ ಗಂಡು ಹೆಣ್ಣಾಗಿ ಮಾಡಿಕೊಟ್ರೆ ಬರುತ್ತೆ, ಟೆಕ್ನಾಲಜಿ ಪ್ರೀತಿಯಿಂದ ಮಾಡುತ್ತೆ, ಪ್ರೀತಿಯಿಂದ ಮಾತಾಡುತ್ತೆ. ಆದರೆ ಆ ಲವ್ ಅನ್ನೋದು, ಆ ಸ್ಪರ್ಶ, ಅದು ಬಾಯಿನಲ್ಲಿ ಪ್ರಸಂಗ ಮಾಡಕ್ಕೆ ಕೇಳಕ್ಕೆ ಬರಲ್ಲ. ಅದು ಎಕ್ಸ್ಪ್ರೆಷನ್, ಅದು ಫೀಲಿಂಗ್ಸ್, ಅದು ಎಲ್ಲಿ ಬರುತ್ತೆ? ಅದಕ್ಕೆ ಫೀಲಿಂಗ್ಸ್ ಎಲ್ಲಿದೆ? ಅದನ್ನು ಮದುವೆ ಮಾಡ್ಕೊಂತೀನಿ ಗೊತ್ತಿಲ್ಲ ಅವರಿಗೆ. ಪ್ರಕಟಣೆ 13ರಲ್ಲಿದೆ. ಅದು ನೆಬೂಕದ್ನೆಚ್ಚರನ ಆತ್ಮ ಇಲ್ಲಿ ಬಂದು ಕ್ರಿಯೆ ಮಾಡ್ತಂತ ಗೊತ್ತಿರೋರು ಫಾಲೋ ಮಾಡಲ್ಲ. ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಬೇಸಿಗೆ ಗೊತ್ತಿಲ್ಲ, ಎಷ್ಟೋ ವರ್ಷ ಕ್ರೈಸ್ತರಾಗಿದ್ದರೂ ಕೂಡ ಕರೆಕ್ಷನ್ ಮಾಡುವುದೇ ದೇವರ ಒಂದು ಸ್ವಭಾವ. ಅದು ಪ್ರಾರಂಭದಲ್ಲಿ ರಕ್ಷಣೆ ಮಾಡಿದಾಗಿಂದ ಟಿಲ್ ಡೆತ್ ಅವ್ರಿಗೆ ಆಗ್ತಾನೆ ಇರಬೇಕು. ಸೇವಕರು ಮಾಡ್ತಾರೆ, ಕುಟುಂಬದ ಯಜಮಾನ ಮಾಡಬೇಕು, ಅವರೇ ಕುಟುಂಬಕ್ಕೆ ತಲೆ. ಅವರೇ ಅವರಿಗೆ ಕೊಟ್ಟಿರುವ ಶಿಷ್ಯಂದರು ಸೇವಕರಾಗಿದ್ದರೆ ಅವ್ರನ್ನೆಲ್ಲ ಮಾಡಿ ಹೋದ್ರು. ಯೇಸನ್ನ ಜೊತೆ ಇರೋದರಿಂದ ಅವರ ಸೇವೆ ಅಸಿಸ್ಟೆಂಟ್ ಪಾಸ್ಟರ್ಗಳಿಗೆಲ್ಲ ಬರೀ ಕರೆಕ್ಷನ್ನೇ. ತಪ್ಪು ಮಾಡ್ತಿದ್ರೆ ಸರಿ ಮಾಡ್ಕೊಳ್ರಿ, ಇಷ್ಟೇ ಹೇಳಿ ಅವ್ರ ಜೀವನವನ್ನು ಮುಗಿಸಿ ಒಂದು ಒಳ್ಳೆ ಸೈನ್ಯವಾಗಿ ಎಬ್ಬಿಸಿ ಹೋದ್ರು. ಇದೇ ಜೀವನ. ಬಟ್ ಇವಾಗ ಕರೆಕ್ಷನ್ ಬೇಡ ಅಂತಾರೆ, ಗದರಿಕೆನೇ ಬೇಡ ಅಂತಿದ್ದಾರೆ. ಈಗೋ ಪ್ರಾಬ್ಲಮ್, ಪಾಪಗಳು ತುಂಬಿದ ಕರೆಕ್ಟ್ ಅಂತಾರೆ. ಎಷ್ಟು ವಾಕ್ಯಗಳು ಹೋದ್ರೂ ಅವ್ರ ಜೀವನ ಬದಲಾಗೋದಿಲ್ಲ. ದೇವರಿಗೆ ಇಷ್ಟವಿಲ್ಲದ ಸ್ವಭಾವಗಳಿಗೆ ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದು, ನನ್ನ ಜೀವಿತದಲ್ಲಿ ಇಂಥ ಸ್ವಭಾವ ಇತ್ತು, ಇದು ಬದಲಾಯ್ತು ಅಂತ ಸಾಕ್ಷಿ ಹೇಳೋರು ಇಲ್ಲ. ಲೋಕದ ಕಾರ್ಯಗಳು ಸಾಕ್ಷಿ ಹೇಳೋರು ಅಧಿಕವಾಗಿದ್ದಾರೆ. ಆತ್ಮಿಕದಲ್ಲಿ ಬೆಳವಣಿಗೆಗೆ ತಡೆಯಾಗಿರ್ತಿರುವ ಸಾಕ್ಷಿ ಹೇಳೋದು ಇಲ್ಲ. ದೇವರಾಗಿ ಪರಿಶುದ್ಧ ಮಾರ್ಗದಲ್ಲಿ ಇನ್ನೂ ಪರಿಶುದ್ಧನಾಗಿ ಬೆಳೆಯೋದಿಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟವರು ಇಲ್ಲ. ಮಹಿಮೆ ಮೇಲೆ ಮಹಿಮೆ, ಕೃಪೆ ಮೇಲೆ ಕೃಪೆ, ಸತ್ಯದಲ್ಲಿ ಇನ್ನೂ ಸತ್ಯ, ಇನ್ನೂ ಬದಲಾಗ್ಬೇಕು, ಇನ್ನೂ ಮಾಡ್ಬೇಕನ್ನುವ ಒಂದು ಉತ್ಸಾಹ ಇಲ್ಲ. ಸೋಂಬೇರಿತನಗಳು, ಅದು ಸೈತಾನ್ದು ಆ ಸ್ವಭಾವಗಳಿದ್ದಾವೆ. ಸಮಯವನ್ನು ವ್ಯರ್ಥ ಮಾಡ್ತಿರೋ ಕಾಲ ಇವಾಗ. ಸಮಯ ವ್ಯರ್ಥ ಮಾಡದೇ ಇರುವ ಕಾಲ. ಕೊಟ್ಟಿರುವ ಸಮಯವನ್ನು ಉಪಯೋಗಿಸಿ ದೇವರ ರಾಜ್ಯ ಕಟ್ಟಲ್ಪಡಬೇಕು, ಒಂದು ದೊಡ್ಡ ಸೈನ್ಯವಾಗಿ ಎದ್ದೇಳಬೇಕು. ಎಸಯ್ಯ, ಅದಕ್ಕೆ ಎಬ್ಬಿಸ್ರಿ, ಕಾರ್ಯ ಮಾಡ್ರಿ, ಕ್ರಿಯೆ ಮಾಡ್ರಿ. ಮಾತಾಡಿರೋ ಮಾತುಗಳು ತಂದೆ ಅಪ್ಪ ಒಂದು ಸಲ ಹೇಳಿದ್ರೆ ಸಾಕು ಎಸಯ್ಯ. ಅದು ಮತ್ತೆ ಮತ್ತೆ ಎಷ್ಟು ಸಲ ಹೇಳಿದ್ರು ಸೈತಾನನು ಆ ಹೃದಯದಲ್ಲಿ ಬೇರೂರಿ ಅಪ್ಪ ಇದ್ದಾರೆ. ಅದರಿಂದ ಬೇರ್ ಸಮೇತ ಕಿತ್ತು ಅದನ್ನ ತಂದೆ ಮತ್ತೆ ಅದನ್ನ ಸುಟ್ಟಾಕ್ಬೇಕಾಗಿದೆ. ಕಬ್ಬು ಬೆಳೆಯೋರು ತಂದೆ, ಅದು ಕಬ್ಬೆಲ್ಲ ಬಂದ ಮೇಲೆ ಅದಕ್ಕೆ ಬೆಂಕಿ ಹಾಕಿ ಸುಡುತ್ತಾರೆ. ಯಾಕಂದ್ರೆ ಮತ್ತೆ ಅದು ಮೊಳಕೆ ಹೊಡುತ್ತಂತ. ಅದರ ಬೆಂಕಿ ಹಾಕಿ ಸುಟ್ಟು ಹಾಕದ ಮೇಲೆ ಅದು ಪೂರ್ತಿಯಾಗಿ ಸುಟ್ಟು ಮೇಲೆ ಫಲ ಕೊಡದೆ ಬೇರೆ ಏನಾದರೂ ಹಾಕಬಹುದು ಅದರಲ್ಲಿ. ಆ ರೀತಿ ಪಾಪವಾಗಿರುವ ಅದನ್ನೆಲ್ಲ ಸುಟ್ಟು ಹಾಕಿ ದೇವರಿಗೆ ಫಲ ಕೊಡುವ ಸ್ವಭಾವಗಳು ಹೃದಯದಿಂದ ಹೊರಗಡೆ ಬರೋದಕ್ಕೆ ಕೃಪೆ ಮಾಡ್ರಿ. ಎಸಯ್ಯ, ಸಭೆಯನ್ನು ಆಶೀರ್ವದಿಸ್ರಿ, ಬಂದಿರೋರನ್ನ ಆಶೀರ್ವದಿಸ್ರಿ, ಬರುವಿಕೆಗೆ ಸಿದ್ಧ ಮಾಡ್ರಿ. ಬರುವಿಕೆಗೆ ಹೇಳಿರುವ ಎಲ್ಲ ವಿಧವಾದ ಕಾರ್ಯಗಳು ನಡೀತಾ ಇದ್ದಾವೆ. ನೋವನ ಕಾಲದಲ್ಲಿ ಯಾವ ರೀತಿ ಉಂಡು ತಿಂದು ಕುಡಿದುಕೊಂಡು
ತಂದೆ ತನ್ನನ್ನು ಸಿದ್ಧ ಮಾಡಿಕೊಳ್ಳದೆ ನಾಶನವಾದರೂ ಅದೇ ಕಾಲ ಈಗಲೂ ಬಂದಿದೆ. ಕಡೆ ಕಾಲದಲ್ಲಿ ತಂದೆ ಗದರಿಕೆಯನ್ನು, ಶಿಕ್ಷಣವನ್ನು, ಈಗ ಪ್ರಾಬ್ಲಮ್ಗಳು ತಲೆ ಎತ್ತಿ ಆಡ್ತಾ ಇದೆ. ಇವಾಗ ವಾಕ್ಯ ಓದಿದಾಗೆ ದೇವರ ಜ್ಞಾನವನ್ನು ಪ್ರೀತಿ ಮಾಡೋರಿಲ್ಲ. ಲೋಕದ ಜ್ಞಾನ ಬೇಕಾಗಿದೆ, ಆತ್ಮಿಕ ಜ್ಞಾನ ಬೇಕಾಗಿಲ್ಲ, ಆತ್ಮಿಕ ಸಮಾಧಾನ ಬೇಕಾಗಿಲ್ಲ. ಕುಟುಂಬಗಳ ಪ್ರೀತಿಗಿನ ಹೆಚ್ಚಾಗಿ ಯೇಸುವೇ ಮಾಂಸಿಕವಾದ ಈ ಇಚ್ಛೆಗಳು, ಪಾಪಗಳಲ್ಲಿ ಬರುವ ಪ್ರೀತಿಯನ್ನು ಇಷ್ಟಪಡುವರು ಅಧಿಕವಾಗ್ತಿದ್ದಾರೆ. ದುರಾತ್ಮ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಿರ್ಮಲವಾಗಲಿ. ಏಸಯ್ಯ ಬಂದಿರೋರನ್ನು ಆಶೀರ್ವದಿಸಿರಿ. ಯೂಟ್ಯೂಬ್ ಮೂಲಕ ಕೇಳ್ತಿರೋ ವಾಕ್ಯ ಭಾಗಗಳನ್ನು ಆಶೀರ್ವದಿಸಿರಿ. ಸ್ವಲ್ಪ ದಿನನೇ ನಮ್ಮ ಯಾತ್ರೆ ಮುಗೀತತೆ. ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಸುವಾರ್ತೆಯನ್ನು ಹರಡೋದಕ್ಕೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.